ಇವತ್ತು ನಾನು ನಿಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಹೋಗುವಂಥ ವಿಷಯ ಸೀಸನ್ಸ್ ಆಫ್ ಗಾಡ್. ದೇವರಿಗೆ ಒಂದು ಸಮಯ ಇದೆ. ಈ ಸಂದೇಶ ಕಳೆದ ಅನೇಕ ದಿವಸಗಳಿಂದ ನನ್ನ ಹೃದಯದಲ್ಲಿ ದೇವರು ಮಾತನಾಡಲಿಕ್ಕೆ ಆರಂಭ ಮಾಡಿದನು. ಫಾರ್ ಎವ್ರಿಥಿಂಗ್ ದೇರ್ ಈಸ್ ಎ ಸೀಸನ್. ದೇವರ ಆಲಯದಲ್ಲಿ ಬರುವಂಥ ಪ್ರತಿಯೊಂದು ವಿಶ್ವಾಸಿಗಳಿಗೂ ಒಂದು ಸಮಯ ಎನ್ನುವುದು ಇದೆ. ಆಮೆನ್. ಆಕಾಶವನ್ನು ನೋಡಿ ಭಯಂಕರ ಬಿಸಿಲಿದ್ದಾಗ ಹೇಳ್ತೀವಿ ಇದು ಬೇಸಿಗೆ ಕಾಲ ಅಂತ ಹೇಳ್ತೀವಿ. ಮೋಡವನ್ನು ನೋಡಿದಾಗ ಹೇಳ್ತೀವಿ ಮಳೆ ಬರುವಂಥ ಸೂಚನೆ ಇದೆ ಅಂತ ಹೇಳ್ತೀವಿ. ಮಳೆಗಾಲದಲ್ಲಿ ಮಳೆ, ಬೇಸಿಗೆ ಕಾಲದಲ್ಲಿ ಬೇಸಿಗೆ, ಚಳಿಗಾಲದಲ್ಲಿ ಚಳಿ, ಹೀಗೆ ಒಂದೊಂದಕ್ಕೂ ಒಂದೊಂದು ಸೀಸನ್ ಇರುವಂಥದ್ದಾಗಿದೆ. ಹಾಗಾದರೆ ದೇವರ ವಚನದ ಪ್ರಮಾಣದಲ್ಲೂ ಎಲ್ಲದಕ್ಕೂ ಒಂದು ಸೀಸನ್ ಇದೆ. ಸ್ತೋತ್ರ ಬರಲಿಲ್ಲ. ನಾನು ಆರಂಭದಲ್ಲಿ ಭಾಳ ನಿಧಾನವಾಗಿ ಅದರ ಪೀಠಿಕೆಯನ್ನು ಹಾಕ್ತೀನಿ. ನಿಮಗೆ ಅರ್ಥ ಆದ ಮೇಲೆ ನೀವು ಯಾವ ರೀತಿ ಅದನ್ನು ಪ್ರತಿಕರಿಸ್ತೀರ ಅನ್ನೋದು ನಿಮಗೆ ಬಿಟ್ಟಿದ್ದು. ಪ್ರೈಸ್ ಗಾಡ್. ಎಲ್ಲದಕ್ಕೂ ದೇರ್ ಇಸ್ ಎ ಟೈಮ್ ಫಾರ್, ದೇರ್ ಇಸ್ ಎ ಸೀಸನ್ ಫಾರ್ ಎವ್ರಿಥಿಂಗ್. ಭೂಮಿಯ ಕೆಳಗಡೆ ಪ್ರತಿಯೊಂದು ಕಾರ್ಯಕ್ಕೂ ಒಂದು ಸಮಯ ಇದೆ. ಸಮಯಕ್ಕೆ ಮುಂಚೆ ದೇವರು ಏನು ಮಾಡೋದಿಲ್ಲ, ಸಮಯ ಆದ ಮೇಲೂ ದೇವರು ಏನು ಮಾಡೋದಿಲ್ಲ. ಸ್ತೋತ್ರ ಹೇಳಲಿಲ್ಲ. ಸಮಯಕ್ಕೆ ಮುಂಚೆ ದೇವರು ಏನು ಮಾಡಲ್ಲ, ಸಮಯ ಆದ ಮೇಲೂ ದೇವರು ಏನು ಮಾಡೋಲ್ಲ. ನನ್ನ ದೇವರು ಏನು ಮಾಡಿದ್ರು ಅವನು ಎಲ್ಲವನ್ನ ಸ್ಪಷ್ಟವಾಗಿ ಮಾಡುವ ದೇವರು. ಪ್ರೈಸ್ ಗಾಡ್. ನಮ್ಮ ದೇವರಿಗೆ ಗೊತ್ತು ಗುರಿ ಇಲ್ಲದೆ ಇರುವವನಲ್ಲ, ಅವನಿಗೆ ದಿಕ್ಕು ದೆಸೆ ಇಲ್ಲದೆ ಇರುವವನಲ್ಲ. ಅವನು ಏನು ಮಾಡಿದ್ರು ಈಚ್ ಅಂಡ್ ಎವ್ರಿ ಮೂವ್, ಅವನು ಮಾಡುವಂಥ ಪ್ರತಿಯೊಂದು ಮೂವ್ ಅವನ ಸಮಯದಲ್ಲಿ ಅವನು ಮಾಡೋದು. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓದೋಣ ಪ್ರಸಂಗಿಗಳ ಪುಸ್ತಕ 3ನೇ ಅಧ್ಯಾಯದ 1ನೇ ವಚನ. ಪ್ರೈಸ್ ಗಾಡ್. ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ, ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು. ಪ್ರೈಸ್ ಗಾಡ್. 3ನೇ ಅಧ್ಯಾಯದ 11ನೇ ವಚನ ಹೀಗೆ ಹೇಳ್ತಾರೆ, ಒಂದೊಂದು ಸಮಯವನ್ನ, ಒಂದೊಂದು ವಸ್ತುವನ್ನ ಅವನು ಸಮಯಕ್ಕೆ ತಕ್ಕ ಹಾಗೆ ಅಂದವಾಗಿ ನಿರ್ಮಿಸಿದ್ದಾನೆ. ಸೊ ನನ್ನ ದೇವರು ಏನಾದರೂ ಮಾಡಿದ್ರೆ ಆ ಸಮಯದಲ್ಲಿ ಮಾಡ್ತಾನೆ, ಅದನ್ನ ಬ್ಯೂಟಿಫುಲ್ ಆಗಿ ಮಾಡ್ತಾನೆ. ಸ್ತೋತ್ರ ಸ್ತೋತ್ರ. ಎಲ್ಲದಕ್ಕೂ ಒಂದು ಸಮಯ ಇದೆ. ದೇವರು ಏನಾದರೂ ಕಾರ್ಯಗಳನ್ನು ಮಾಡಿದ್ರೆ ಸಮಯದಲ್ಲಿ ಮಾಡ್ತಾನೆ, ಅದರ ಉದ್ದೇಶ ಪೂರ್ಣವಾಗತಕ್ಕಂತೆ ಮಾಡ್ತಾನೆ. ಹಲ್ಲೆಲೂಯ. ಜ್ಞಾನಿಗಳಲ್ಲಿ ಜ್ಞಾನಿಯಾದಂಥ ಸೊಲೊಮೋನನು ದೇವರ ಆತ್ಮನ ಮೂಲಕ ಜ್ಞಾನದ ಭಂಡಾರವನ್ನು ತುಂಬಿಸಲ್ಪಟ್ಟು ಆ ಜ್ಞಾನ ಭಂಡಾರವನ್ನು ತೆರೆದು ತನ್ನ ಜೀವಿತವನ್ನು, ಆ ವೈಭವದ ಜೀವಿತವನ್ನೆಲ್ಲ ಕಳೆದ ಮೇಲೆ ಕಡೆಯದಾಗಿ ಅಂದರೆ 1000 BC, 1000 ಎನ್ನುವ ರೀತಿ, ಅಂದರೆ ಯೇಸು ಕ್ರಿಸ್ತನ ಜನನಕ್ಕಿಂತ 1000 ವರ್ಷಗಳ ಹಿಂದೆ ಜ್ಞಾನಿಗಳಲ್ಲಿ ಜ್ಞಾನಿಯಾದಂಥ ಸೊಲೊಮೋನ ಹೇಳ್ತಾನೆ, ಎಲ್ಲವೂ ವ್ಯರ್ಥ, ಸಮಸ್ತವೂ ವ್ಯರ್ಥ, ಹುಟ್ಟು ವ್ಯರ್ಥ, ಸಾವು ವ್ಯರ್ಥ, ಜೀವನ ವ್ಯರ್ಥ, ತಿನ್ನೋದು ವ್ಯರ್ಥ, ಬದುಕೋದು ವ್ಯರ್ಥ, ಎಲ್ಲ ವ್ಯರ್ಥ. ಪ್ರೈಸ್ ಗಾಡ್. ಆದರೆ ಅವನ ಕಾಲಕ್ರಮೇಣವಾಗಿ ಒಂದೊಂದು ಹಂತವಾಗಿ ಬರ್ತಾ 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 ಕಡೆಯದಾಗಿ ಅವನ ಅನೇಕ ಮರ್ಮಗಳನ್ನು ಹೊರಗಡೆ ಚೆಲ್ತಾನೆ. ಆ 1ನೇ ಮರ್ಮ ಆತನ ಹೀಗೆ ಹೇಳ್ತಾ ಇದ್ದಾನೆ, ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ. ಹಾಗಾದರೆ ನಿನ್ನ ಜೀವನದಲ್ಲಿ ನಡೆಯುವಂಥ ಪ್ರತಿಯೊಂದು ಕಾರ್ಯಗಳಿಗೂ ದೇವರು ನಿಗದಿಪಡಿಸಿರುವಂಥ ಒಂದು ಕಾಲ ಇರುವಂಥದ್ದಾಗಿದೆ, ಒಂದು ಕಾಲ ಇರುವಂಥದ್ದಾಗಿದೆ. ಪ್ರೈಸ್ ಗಾಡ್. ಆ ಕಾಲದಲ್ಲಿ ಅಂದರೆ ನೋಡ್ರಿ, ಇನ್ನು ಸತ್ಯವೇದ ಪುಸ್ತಕದಲ್ಲಿ ನಾನು 1-2 ಕಾರ್ಯಗಳನ್ನ ಬಹಳ ಗೌರವವಾಗಿ ಹೇಳಿದ ನಂತರ ಮುಂದೆ ಹೋಗ್ತೀನಿ. ಯೇಸು ಸ್ವಾಮಿ ತಾನು ಈ ಲೋಕಕ್ಕೆ ಬಂದಿದ್ದು ತಂದೆಯ ಚಿತ್ತದ ಪ್ರಕಾರ.
ತಂದೆ ಕೊಟ್ಟಂತ ಆಜ್ಞೆಯ ಪ್ರಕಾರ ತಂದೆಯ ಉದ್ದೇಶವನ್ನು ನೆರವೇರಿಸುವುದಕ್ಕಾಗಿ ಕಡೆಯದಾಗಿ ತಾನು ಶಿಲುಬೆಯಲ್ಲಿ ಮರಣವನ್ನು ಹಪ್ಪುವಂತ ಆ ಸಂದರ್ಭದಲ್ಲಿ, ನೀವು ಸತ್ಯವೇದ ಗ್ರಂಥ ತಂದಿರುವವರು, ಮತ್ತು ಯೋಹನನ್ ಬರೆದ ಸುವಾರ್ತೆ 12ನೇ ಅಧ್ಯಾಯ, ಬುಕ್ ಆಫ್ ಸೆಂಟ್ ಜಾನ್ ಚಾಪ್ಟರ್ 12 12ನೇ ಅಧ್ಯಾಯ 27ನೇ ವಚನವನ್ನ ಗಮನಿಸ್ರಿ. 27ನೇ ವಚನ, ತಂದೆಯೇ ಈ ಕಾಲದಿಂದ ನನ್ನನ್ನ ತಪ್ಪಿಸು. ಪ್ರೈಸ್ ಗಾಡ್. ಗಮನಿಸ್ರಿ, ಯೇಸು ಸ್ವಾಮಿ ಸಮಸ್ತಕ್ಕೂ ಒಡೆಯನಾಗಿರುವ ಕರ್ತನು ಕೇಳ್ತಾ ಇದ್ದಾನೆ, ತಂದೆಯ ಬಳಿಯಲ್ಲಿ ಕೇಳ್ತಾ ಇದ್ದಾನೆ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ತಂದೆಯೇ ಈ ಕಾಲದಿಂದ ನನ್ನನ್ನ ತಪ್ಪಿಸು. ಎಲ್ಲರಿಗೂ ಒಂದು ಇಕ್ಕಟ್ಟಿನ ಕಾಲ ಇದೆ, ಎಲ್ಲರಿಗೂ ಒಂದು ಪ್ರತಿಕೂಲದ ಕಾಲ ಇದೆ, ಎಲ್ಲರಿಗೂ ಒಂದು ಕಣ್ಣುನೀರಿನ ಕಾಲ ಇದೆ, ಎಲ್ಲರಿಗೂ ಒಂದು ನಿರಾಶೆಯ ಕಾಲ ಇದೆ, ಎಲ್ಲರಿಗೂ ಒಂದು ಸೋಲಿನ ಕಾಲ ಇದೆ. ನೀವು ಸ್ತೋತ್ರ ಹೇಳದೇ ಇದ್ದಾಗ ಎಲ್ಲರೂ ಸೋತು ಕುಳಿತಿರೋರ ತರ ಇವತ್ತಾಗ್ಲೊತ್ತಿನಲ್ಲಿ ಆ ಕಾಲ ದೇವರ ಚಿತ್ತದಂತೆ ದೇವರ ಅನುಮತಿ ಮಾಡಿರುವ ಕಾಲ. ಯೇಸು ಕ್ರಿಸ್ತನಿಗೋಸ್ಕರ ತಂದೆಯಾದ ದೇವರು ಆ ಕಾಲವನ್ನು ಅನುಮತಿ ಮಾಡಿದನು. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಹಾಗಾದ್ರೆ ಇದರ ಒಳಗಡೆ ಇರುವಂತ ನಿನಗೂ ನನಗೂ ಅಳುವುದಕ್ಕೊಂದು ಕಾಲ ಇದೆ, ನಗುವುದಕ್ಕೊಂದು ಕಾಲ ಇದೆ. ಹಲ್ಲೆಲೂಯ. ಕಣ್ಣು ನೀರು ಸುರಿಸೋದಕ್ಕೊಂದು ಕಾಲ ಇದೆ, ಆನಂದ ಬಾಷ್ಪದಿಂದ ದೇವರನ್ನ ಆರಾಧನೆ ಮಾಡೋದಕ್ಕೊಂದು ಕಾಲ ಇದೆ. ಹಲ್ಲೆಲೂಯ. ನಿರಾಶೆಗೆ ಒಂದು ಕಾಲ ಇದ್ರೆ ನಿರೀಕ್ಷೆಗೆ ಒಂದು ಕಾಲ ಇರುವಂಥದ್ದಾಗಿದೆ. ಉತ್ತೋದಕ್ಕೊಂದು ಕಾಲ ಇದ್ರೆ, ಬಿತ್ತೋದಕ್ಕೊಂದು ಕಾಲ ಇದ್ರೆ, ಕೊಯ್ಯೋದಕ್ಕೊಂದು ಕಾಲ ಇದೆ. ಅದು ನಂಬುವ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಗೆಟ್ ರೆಡಿ, ಸಮಥಿಂಗ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಇವತ್ತು ಇದರ ಒಳಗಡೆ ಪ್ರತಿಯೊಂದಕ್ಕೂ ಒಂದು ಕಾಲ ದೇವರ ಕ್ಲುಪ್ತವಾಗಿ ಅದರ ಸಮಯಕ್ಕಾಗಿ ಸಿದ್ಧ ಮಾಡಿಟ್ಟಿದ್ದಾನೆ. ಸ್ತೋತ್ರ. ಒಂದನೇ ಕಾಲ ನಿಮ್ಮನ್ನು ದುಃಖದಲ್ಲಿ ನಡೆಸುವ ಕಾಲ ಆಗಿರ್ಬೋದು. ಆ ಕಾಲ ಎಷ್ಟು ಜನರ ಒಳಗಡೆ ಹಾದು ಹೋಗಿದೆ ಅವರು ಮಾತ್ರ ಕೈ ಎತ್ತಿ ನೋಡೋಣ. ಯೇಸುವಿನ ಜೀವಿತದಲ್ಲಿ ಅನುಮತಿ ಮಾಡಿದ್ರೆ ನಿನ್ನ ಜೀವಿತದಲ್ಲಿ ದೇವರು ಯಾವುದೇ ಕಾಂಪ್ರಮೈಸ್ ಮಾಡಲ್ಲ. ಯೇಸು ಗೆದ್ದಿರೋದಾದ್ರೆ ನಾನು ನೀನು ಗೆಲ್ಲಬಹುದು. ಸ್ತೋತ್ರ. ಲಿಸನ್. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ತಂದೆ ಆ ಕಾಲದಿಂದ ನನ್ನನ್ನು ತಪ್ಪಿಸು. ಯಾವ ಕಾಲ ನೋಡ್ರಿ, ಯೇಸು ಸ್ವಾಮಿ ಎಲ್ಲಾ ದಿನ ಸಭಾಂಗಣದಲ್ಲಿ ಪ್ರಸಂಗ ಮಾಡ್ತಾ ಇದ್ದನು. ಎಲ್ಲ ದಿನ ಬಂದು ಪ್ರಸಂಗ ಮಾಡ್ತಾ ಇದ್ರು. ಒಬ್ಬನು ಯೇಸುವನ್ನು ಹಿಡಿಯಕ್ಕೆ ಬಂದಿರಲಿಲ್ಲ. ಆದ್ರೆ ಆ ಕಾಲ ಬಂದಾಗ, ಆ ಗಳಿಗೆ ಬಂದಾಗ, ಆ ಸಮಯ ಬಂದಾಗ, ಸ್ತೋತ್ರ, ಯೇಸುವನ್ನ ಹಿಡಿಯಕ್ಕೆ ಬಂದಾಗ ಯೇಸು ಸ್ವಾಮಿ ಹೇಳಿದನು, ಒಂದು ಮಾತು ಹೇಳಿದನು, ಇದು ಅಂಧಕಾರದ ಕಾಲ. ಸ್ತೋತ್ರ. ಎವ್ರಿ ಡೇ, ಎಲ್ಲ ದಿನ ಇದನ್ನಲ್ಲ, ಒಂದು ದಿನ ನನ್ನ ಹತ್ರ ಯಾರು ಒಂದು ಇನ್ಫಾರ್ಮೇಶನ್ ಕೊಡ್ಲಿಲ್ವಲ್ಲ ಅಂತ ಯೇಸು ದುಃಖ ಪಡಲಿಲ್ಲ. ಅದರಿಂದ ಯೇಸು ಸ್ವಾಮಿ ಹೇಳಿದನು, ನನ್ನನ್ನು ಆ ಕಾಲದಿಂದ ಒಮ್ಮೆ ನೀನು ತಪ್ಪಿಸುವಂತನಾಗು, ಬಿಡಿಸುವಂತನಾಗು. ಹಲ್ಲೆಲೂಯ. ಆದ್ರೆ ಆ ಕಾಲ ಯೇಸು ಸ್ವಾಮಿ ಅಲ್ಲಿಗೆ ಕಂಪ್ಲೀಟ್ ಮಾಡಲಿಲ್ಲ. ಈಗ ಏನ್ ಹೇಳ್ತಾ ಇದ್ದಾರೆ ನೋಡ್ರಿ, ತಂದೆಯೇ ಈ ಕಾಲದೊಳಗಿಂದ ನನ್ನನ್ನು ತಪ್ಪಿಸು, ಆದರೆ ಇದಕ್ಕಾಗಿಯೇ ಈ ಕಾಲ ಸೇರಿದೆನು. ಪ್ರೈಸ್ ದ ಲಾರ್ಡ್. ಹಾಗಾದ್ರೆ ಈ ಕಾಲದಿಂದ ತಪ್ಪಿಸು ಅಂತ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಮರುಭಾಗದಲ್ಲಿ ಈ ಕಾಲಕ್ಕಾಗಿಯೇ ನನ್ನನ್ನು ನೀನು ಸೇರಿಸಿದೆ. ಪ್ರೈಸ್ ಗಾಡ್. ಈ ಕಾಲ ಬಹಳ ಕಷ್ಟದ ಕಾಲ, ಇದು ಅಂಧಕಾರದ ಕಾಲ, ಇದು ದುಃಖದ ಕಾಲ, ಇದು ಬಹಳ ಇಕ್ಕಟ್ಟಿನ ಕಾಲ. ಆದ್ರೆ ಯೇಸು ಸ್ವಾಮಿ ಹೇಳ್ತಾ ಇರೋದು ಇಲ್ಲಿಂದ ತಪ್ಪಿಸು ಅಂತ ಮಾತ್ರ ಅಲ್ಲ, ಈ ಕಾಲಕ್ಕಾಗಿಯೇ ನೀನು ನನ್ನನ್ನು ಸೇರಿಸಿದೆಯಲ್ಲ ಅಂತ. ಸ್ತೋತ್ರ. ಈ ಕಾಲ ನೀನು ಹಾದು ಹೋಗಿದ್ರೆ ಮಾತ್ರನೇ ಇನ್ನೊಂದು ಕಾಲ ನಿನಗಿರೋದು. ಪ್ರೈಸ್ ಗಾಡ್. ಒಂದು ಕತ್ತಲೆ ಇದ್ರೆ ಮಾತ್ರನೇ ಒಂದು ಬೆಳಕು ಉಂಟಾಗೋದು. ಒಂದು ಕತ್ತಲೆ ಇದ್ರೆ, ಒಂದು ರಾತ್ರಿ ಇದ್ರೆ ಒಂದು ಸೂರ್ಯನ ಉದಯ ಇರುವಂಥದ್ದಾಗಿರುತ್ತದೆ. ಒಂದು ನಿರಾಶೆ ಇದ್ರೆ ನಿನ್ನ ಜೀವನದಲ್ಲಿ ಒಂದು ನಿರೀಕ್ಷೆ ಇರುವಂಥದ್ದಾಗಿದೆ. ಒಂದು ರೋಗ ಇರೋದಾದ್ರೆ ರೋಗ ಸೌಖ್ಯದಾಯಕನು ನಿನ್ನ ಜೀವಿತದಲ್ಲಿ ಪ್ರತ್ಯಕ್ಷನಾಗುವ ಕಾಲ ಇರುವಂಥದ್ದಾಗಿದೆ. ಒಂದು ಸಾಲ ಇರೋದಾದ್ರೆ ಅಲ್ಲಲ್ಲಿ ಅದು ಒಂದು ಕಾಲ
ಕಾಲವಾದ್ರೆ, ಅದು ಅಂಧಕಾರದ ಕಾಲವಾದ್ರೆ, ನನ್ನ ದೇವರು ಹೇಳ್ತಾನೆ, ನೀನು ಎಲ್ಲ ದಿನ ಸಾಲದಲ್ಲೇ ಮುಳುಗಬೇಕೆನ್ನೋದಲ್ಲ ನನ್ನ ಚಿತ್ತ. ನಾನು ನಿನ್ನನ್ನು ಆ ಕಾಲಕ್ಕಾಗಿ ಸಿದ್ಧ ಮಾಡಿದ್ದೇನೆ. ನಿನ್ನನ್ನು ಸಾಲದಿಂದ ಬಿಡಿಸಿ ನೀನು ಮತ್ತೊಬ್ಬರಿಗೆ ಸಾಲ ಕೊಡುವ ಹಾಗೆ ನಾನು ನಿನ್ನನ್ನು ಆಶೀರ್ವಾದ ಮಾಡುವ ಒಂದು ಕಾಲ ಇದೆ. For everything there is a season. ಸ್ತೋತ್ರ. ಆಮೇಲೆ ಒಂದು ಕಾಲ ಇದೆ. ಇನ್ನ ಯೇಸು ಸ್ವಾಮಿ ತಾನು ಈಗ ಹೇಳ್ತಾ ಇದ್ದಾನೆ ನೋಡ್ರಿ, ಅದ್ರ 23ನೇ ವಾಕ್ಯ ನೋಡ್ರಿ. ಆಗ ಯೇಸು ಅವರಿಗೆ ಉತ್ತರ ಕೊಟ್ಟು ಹೇಳಿದ್ದೇನೆಂದರೆ, ಮನುಷ್ಯ ಕುಮಾರನು ತನ್ನ ಮಹಿಮೆಯ ಪದವಿಯನ್ನು ಹೊಂದುವ ಸಮಯ ಬಂದದೆ. ಪ್ರೈಸ್ ಗಾಡ್. ಹಾಗಾದ್ರೆ ಆ ಮಹಿಮೆಯ ಪದವಿ ಹೊಂದುವ ಸಮಯ ಬಂದಾಗ ಒಂದು ಕತ್ತಲೆಯ ಕಾಲ ಇದೆ, ಇನ್ನೊಂದು ಬೆಳಕಿನ ಕಾಲ ಇದೆ. ನೀವು ಬಹಳ ನಿರಾಶೆಗೆ ಹೋದಾಗ, ಬಹಳ ದುಃಖದಲ್ಲಿ ಹೋದಾಗ, ಎಲ್ಲ ಕೈ ಬಿಟ್ಟಾಗ, ಯಾರು ಇಲ್ಲ, ಒಂಟಿ ಆಗ್ಬಿಟ್ನಲ್ಲ, ನಂಬಿದವ್ರು ಕೈ ಬಿಟ್ರಲ್ಲ, ಆಶ್ರಯ ಇಟ್ಟವರೆಲ್ಲ ಕೈ ಬಿಟ್ರಲ್ಲ ಅಂತ ನೀನು ದುಃಖ ಪಡ್ತಾ ಇರುವಾಗ ನನ್ನ ದೇವರು ಹೇಳ್ತಾನೆ, ಆ ಕಾಲನೇ ನಿನ್ನ ಮಹಿಮೆಯ ಕಾಲ. ನಿನ್ನ ಮಹಿಮೆಯ ಕಾಲ. ಇದರ ಒಳಗಡೆ ಪ್ರತಿಕೂಲಗಳಲ್ಲಿ ಹಾದು ಹೋಗುವಾಗ, ಶತ್ರು ಅಟ್ಟಹಾಸ ಮಾಡುವಾಗ, ನಿನ್ನನ್ನು ನಿಂದೆಗೆ ಒಳಪಡಿಸುವಾಗ, ನಿನ್ನನ್ನು ಅಪಮಾನ ಮಾಡುವಾಗ, ನಿನ್ನ ತಲೆ ತಗ್ಗುವ ಹಾಗೆ ಮಾತನಾಡುವಾಗ, ಆ ಕಾಲದಲ್ಲಿ ಹಾದು ಹೋಗೋದು ಬಹಳ ಕಷ್ಟ. ಆದರೆ ಆ ಕಾಲದಲ್ಲೇ ನಿನ್ನ ಮಹಿಮೆಯ ಕಾಲ. ಅದು ನಿನ್ನ ಮಹಿಮೆಯ ಕಾಲ. For everything there is a season. ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ. ಆಕಾಶದ ಕೆಳಗಡೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು. ಪ್ರೈಸ್ ಗಾಡ್. ಆಮೇಲೆ ಎಷ್ಟು ಜನ ನಂಬುತ್ತೀರಾ? ತಕ್ಕ ಸಮಯ. ಗಟ್ಟಿಯಾಗಲ್ರಿ, ತಕ್ಕ ಸಮಯ. ಬಿಡುಗಡೆಗೆ ಒಂದು ತಕ್ಕ ಸಮಯ ಇದೆ. ಯೇಸು ಸ್ವಾಮಿ ಆತ್ರ ಬಿದ್ದು ಎಲ್ಲೂ ಏನು ಮಾಡಲಿಲ್ಲ. 38 ವರ್ಷಗಳ ಕಾಲ ಅಲ್ಲಲ್ಲಿ ಆ ಪಾರ್ಶ್ವವಾಯು ರೋಗಿಯಾಗಿ ಬಿದ್ದಿದ್ದಂಥ, ಆ ಕೊಳದ ಬಳಿ ಬಿದ್ದಿದ್ದಂಥ ವ್ಯಕ್ತಿಗೆ ಒಂದು ಕಾಲ ಇತ್ತು. ಅಲ್ಲಲ್ಲಿ 18 ವರ್ಷದಿಂದ ಬಂಧಿಸಲ್ಪಟ್ಟಿರುವಂಥ ಆ ವ್ಯಕ್ತಿಗೆ ಒಂದು ಕಾಲ ಇತ್ತು. ಅಲ್ಲಲ್ಲಿ ಆ ತಾಯಿ ಹೇಳಿದ್ರು, ಕಾನಾ ಊರಿನ ಮದುವೆಯಲ್ಲಿ ದ್ರಾಕ್ಷಾರಸ ಮುಗಿದು ಹೋಗಿದೆ, ಮಗನೇ ಏನಾದರೂ ಮಾಡು, ನನ್ನ ಗಳಿಗೆ ಇನ್ನ ಬಂದಿಲ್ಲ. ಅದಕ್ಕೊಂದು ಕಾಲ ಇದೆ, ಅದಕ್ಕೊಂದು ಟೈಮ್ ಇದೆ. ಇವತ್ತು ಹಗಲು ತಿನ್ನಲಿ ಕೆಲವರು ಹೇಳ್ತಾರೆ, ಪಾಸ್ಟ್ರೆ ಏನಾದರೂ ಮಾಡ್ರಿ, ಪಾಸ್ಟ್ರಿಗೆ ಹೇಳಬೇಕಾಗಿರೋದು ಇದು ಎಲ್ಲದಕ್ಕೂ ಒಂದು ಕಾಲ ಇದೆ. Somebody shout hallelujah. ಇದು ಎಲ್ಲದಕ್ಕೂ ಒಂದು ಕಾಲ ಇದೆ. ಆ ಕಾಲ ಬಂದಾಗ ಯು ವಿಲ್ ಸಿ ದ ಮಿರಾಕಲ್ಸ್. ನೀನು ಅದ್ಭುತಗಳನ್ನು ಕಾಣಬಹುದು. ಸ್ತೋತ್ರ. ಆಮೇಲೆ ಅಲ್ಲಿ ನೀರನ್ನು ದ್ರಾಕ್ಷಾರಸ ಮಾಡಿದ ಮೇಲೆ ಎಲ್ಲರೂ ವಾವ್ ಸೂಪರ್ ಅಂತ ಹೇಳ್ಬಿಟ್ಟು ಹೋಗೋದಲ್ಲ, ಅದರ ಮೂಲಕ ದೇವರ ನಾಮ ಮಹಿಮೆಗೊಂಡಿತು. ಹಾಗಾದರೆ ಇದರ ಒಳಗಡೆ ಕೆಲವರು ಪ್ರತಿಕೂಲಗಳಲ್ಲಿ ಹಾದು ಹೋಗುವಾಗ, ಅಲ್ಲಲ್ಲಿ ಪ್ರಯಾಸಗಳಲ್ಲಿ ಹಾದು ಹೋಗುವಾಗ, ಇಕ್ಕಟ್ಟಿನಲ್ಲಿ ಹಾದು ಹೋಗುವಾಗ ಎಲ್ಲರೂ ಹೇಳ್ತಾರೆ, ಇನ್ನೆಂದಿಗೂ ನೀನು ತಲೆ ಎತ್ತೋದಿಲ್ಲ. ನೀವು ಹೇಳ್ರಿ, ಅದು ದೇವರ ನಾಮದ ಮಹಿಮೆಗೋಸ್ಕರ. ಅಲ್ಲಲ್ಲೂಯ್ಯ. ಈ ಕಷ್ಟ ನನ್ನನ್ನು ನುಂಗೋದಕ್ಕೆ ಬಂದಿದ್ದಲ್ಲ, ಈ ಪ್ರತಿಕೂಲ ನನ್ನನ್ನು ಹಾಳು ಮಾಡೋದಕ್ಕೆ ಬಂದಿದ್ದಲ್ಲ, ಈ ಕಣ್ಣು ನೀರು ನನ್ನನ್ನು ಈ ಕಣ್ಣು ನೀರಿನಲ್ಲೇ ಮುಳುಗಿಸೋದಕ್ಕೆ ಬಂದಿದ್ದಲ್ಲ. ಈ ಪ್ರತಿಕೂಲಗಳ ಮಧ್ಯದಲ್ಲಿ ನನಗೊಂದು ಕಾಲ ಇದೆ. ಆ ಕಾಲದ ಪ್ರತ್ಯೇಕತೆ, ಅದಕ್ಕಾಗಿ ದೇವರು ನನ್ನನ್ನು ಸಿದ್ಧ ಮಾಡಿದ್ದಾನೆ. ಅದು ಮಹಿಮೆಯ ಕಾಲವಾಗಿದೆ. ನಂಬೋರು ಮಾತ್ರ. Somebody shout, ನಂಬೋರು ಮಾತ್ರ. ಅದು ಮಹಿಮೆಯ ಕಾಲ. ಒಂದು ಕತ್ತಲೆಯ ಕಾಲ, ಇನ್ನೊಂದು ಬೆಳಕಿನ ಕಾಲ. ಒಂದು ನಿರಾಶೆಯ ಕಾಲ, ಇನ್ನೊಂದು ನಿರೀಕ್ಷೆಯ ಕಾಲ. ಒಂದು ಸಾಲದ ಕಾಲ, ಇನ್ನೊಂದು ಸಾಲ ಕೊಡುವ ಕಾಲ. ಒಂದು ಕಣ್ಣುನೀರಿನ ಕಾಲ, ಇನ್ನೊಂದು ಹರ್ಷಾನಂದದ ಕಾಲ. ಪ್ರೈಸ್ ಗಾಡ್. ಒಂದು ಬಿತ್ತುವ ಕಾಲ, ಇನ್ನೊಂದು ಕುಯ್ಯುವ ಕಾಲ. ಎಲ್ಲದಕ್ಕೂ ಸಮಯ ಇದೆ, ಎಲ್ಲದಕ್ಕೂ ಕಾಲ ಇದೆ. ಅದನ್ನು ಅರ್ಥ ಮಾಡಿಕೊಂಡವರು ಮಾತ್ರ ಗಟ್ಟಿಯಾಗಿ ಪ್ರೈಸ್ ಗಾಡ್. ನಮ್ಮ ಆತ್ರಕ್ಕೆ ದೇವರು ಏನು ಮಾಡಲ್ಲ. ನನ್ನ ಆತ್ರಕ್ಕೆ ದೇವರು ಏನು ಮಾಡಲ್ಲ. 21 ಅಲ್ಲ 40 ಅಲ್ಲ, ತಲೆ ಜಜ್ಜಿ ನಾನು ಅಡ್ಡ ದಿಡ್ಡಿ ಬಿದ್ದು ಒದ್ದಾಡಿ ಕೂಗಿದ್ರು ದೇವ್ರ ಕಾಲ ಆಗೋವರೆಗೂ ನಥಿಂಗ್ ವಿಲ್ ಮೂವ್. ಏನು ಮೂವ್ ಆಗೋದಿಲ್ಲ.
ಹಲ್ಲೆಲೂಯ. ಅದರಿಂದ ಸೈತಾನ್ ಏನು ಮಾಡ್ತಾನೆ ನೋಡ್ದ, ಇಷ್ಟು ಪ್ರಾರ್ಥನೆ ಮಾಡಿದೆ, ಇಷ್ಟು ಆರಾಧನೆಗೆ ಹೋದೆ, ಇಷ್ಟು ಉಪವಾಸ ಮಾಡಿದೆ, ಎಲ್ಲಿ ನಿನ್ನ ದೇವರು, ಎಲ್ಲಿ ಬಿಡುಗಡೆ ಎಂದು ಅವನು ಕೇಕೆ ಹಾಕುವಾಗ ಆ ಗಲೀಜು ಸೈತಾನನಿಗೆ ಹೇಳು, ನಾಚಿಕೆಗೆಟ್ಟ ಸೈತಾನನಿಗೆ ಹೇಳು, ಮಾನ ಮರ್ಯಾದೆ ಇಲ್ಲದೆ ಇರುವಂತ ಅಲ್ಲ ಆ ದುಷ್ಟನಿಗೆ ಹೇಳು. ಹಲ್ಲೆಲೂಯ. ದುಷ್ಟ, ಒಂದು ಕಾಲ ಇದೆ, ಒಂದು ಕಾಲ ಇದೆ, ಅದು ನನ್ನ ತಂದೆಯಾದ ದೇವರು ಮಹಿಮೆ ಪಡಿಸುವ ಕಾಲ, ನನ್ನ ಕುಟುಂಬವನ್ನು ಮಹಿಮೆ ಪಡಿಸುವ ಕಾಲ, ನನ್ನ ಮಕ್ಕಳನ್ನು ಮಹಿಮೆ ಪಡಿಸುವ ಕಾಲ, ನನ್ನ ಸೇವೆಯನ್ನು ಮಹಿಮೆ ಪಡಿಸುವ ಕಾಲ, ನನ್ನ ಅಭಿಷೇಕವನ್ನು ಮಹಿಮೆ ಪಡಿಸುವ ಕಾಲ, ಪಟ್ಟಣದಲ್ಲಿ ದೈವ ಮಹಿಮೆ ಕಾಣುವ ಕಾಲ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಒಂದೊಂದು ವಸ್ತುವನ್ನ ದೇವರು ಸುಮ್ಗೆ ಆಗ್ಬಿಡ್ಲಿ ಅಂತ ಏನು ಮಾಡಿಲ್ಲ. ಕೆಲವ್ರ ನಡೆ, ಕೆಲವ್ರು ನುಡಿ, ಕೆಲವ್ರ ಸ್ವಭಾವ ನೋಡಿದಾಗ ಕೆಲವರೆಲ್ಲ ಕೇಳ್ತಾರೆ, ನೀನು ಯಾಕೋ ಭೂಮಿಗೆ ಭಾರವಾಗಿದ್ದೀಯಾ ಅಂತ. ಸ್ತೋತ್ರ. ಇಡೀ ಪ್ರಪಂಚನೇ ದೇವ್ರ ಕೈಲಿ ಇರುವಾಗ ದೇವ್ರಿಗೆ ಇಲ್ದಿರೋ ಭಾರ ನಿಮಗೆಂತ ಭಾರ? ನಮ್ಮ ಹತ್ರ ಅನೇಕರು ಬಂದು ಕೇಳ್ತಾರೆ, ಪಾಸ್ಟ್ರೆ ನಿಜವಾಗ್ಲೂ ದೇವರಿದ್ರೆ ಇಂಥವ್ರಿಗೆ ಹಂಗೆ ಆಗ್ಬೇಕಾಯ್ತಲ್ಲ. ದೇವರಿಗೆ ಅನಿಸಿಲ್ಲ, ನನಗೆ ಯಾಕೆ ಅನಿಸ್ಬೇಕು? ನಾನೇನು ಅವ್ರ ಸೊಂಟದಲ್ಲಿ ಹೊತ್ಕೊಂಡ ನಡೀತಾ ಇದ್ದೀನಿ. ದೇವರು ಅವರ ಶಾಶ್ವತವಾದ ಬಾವಿನಲ್ಲಿ ದೇವರು ಹೊರ್ತಾ ಇರುವ ದೇವರಿಗೆ ಒಂದು ಟೈಮ್ ಇರುವಂಥದ್ದಾಗಿದೆ. ಆ ಸಮಯದಲ್ಲಿ ಸಕಲ ಕಾರ್ಯಗಳನ್ನು ಅವನ ಅಂದವಾಗಿ ಮಾಡುವಂತನಾಗಿದ್ದಾನೆ. ನಿನ್ನ ಲೈಫ್ ಅಂದವಾಗಿರುತ್ತದೆ, ನಿನ್ನ ಲೈಫ್ ಅಂದವಾಗಿರುತ್ತೆ, ನಿನ್ನ ಜೀವನ ಅಂದವಾಗಿರುತ್ತೆ, ನಿನ್ನ ಮಕ್ಕಳ ಜೀವನ ಅಂದವಾಗಿರುತ್ತೆ. ಅಲ್ಲಲ್ಲಿಯ ನ್ಯೂ ಬೆಥೆಲ್ ಏಜಿ ಸಭೆಯ ಅಲ್ಲಲ್ಲಿಯ ಚರಿತ್ರೆ ಬರೆಯುವ ರೀತಿಯಲ್ಲಿ ದೇವರು ಅಂದವಾಗಿ ರೂಪಿಸುವ ಕಾಲಕ್ಕೆ ನಾವು ಬಂದಿರೋದಕ್ಕಾಗಿ ಸ್ತೋತ್ರ ಮಾಡ್ತೇನೆ. Somebody shout hallelujah. ಸ್ತೋತ್ರ ಸ್ತೋತ್ರ. ಆಮೇಲೆ ನಾನು ಮುಂದಕ್ಕೆ ಹೋಗುತ್ತೇನೆ, ಗಮನಿಸ್ರಿ. ದೇವರ ವಾಕ್ಯ ಹೇಳುತ್ತದೆ, ದಾನಿಯೇಲನ ಪುಸ್ತಕ 2ನೇ ಅಧ್ಯಾಯದ 20-21 ವಚನವನ್ನು ಗಮನಿಸಿದಾಗ, ಕಾಲ ಸಮಯಗಳನ್ನು ದೇವರು ಮಾರ್ಪಡಿಸುತ್ತಾನೆ, ಅರಸರನ್ನ ಅವನು ತಳ್ಳುತ್ತಾನೆ, ಸ್ತೋತ್ರ, ದೀನರನ್ನ ಮೇಲಕ್ಕೆ ಎತ್ತುತ್ತಾನೆ. ಈಗ ನೋಡ್ರಿ, ಇದರಲ್ಲಿ ಒಳಗಡೆನೆ ನೋಡ್ರಿ, 5 ವರ್ಷಗಳ ಹಿಂದೆ, 2 ವರ್ಷಗಳ ಹಿಂದೆ ಅಥವಾ 10 ವರ್ಷಗಳ ಹಿಂದೆ ನೀನು ಎಲ್ಲಿದ್ದೆ, ಈಗ ಎಲ್ಲಿದ್ದೀಯಾ? ಸ್ತೋತ್ರ ಸ್ತೋತ್ರ ಸ್ತೋತ್ರ. ಆಮೇ ನನ್ನ ಜೊತೆ ಬ್ರದರ್ ಎಡ್ವಿನ್ ಹೇಳ್ತಾ ಇದ್ರು, ಪಾಸ್ಟ್ರೆ ಒಂದು ಕಾಲದಲ್ಲಿ ಚರ್ಚಿಗೆ ಬಂದರೆ ಹಿಂದೆ ಬಂದು ಕೂತ್ಕೊಂಡು, ಅಲ್ಲಲ್ಲಿಯೋ ನಿಮ್ಮ ಹತ್ರ ಎಲ್ಲ ಮಾತಾಡೋಕ್ಕೆ ಭಯ ಪಾಸ್ಟ್ರೆ. ಈಗ ತಿರುಗಿ ನೋಡ್ರಿ, ಹಿಂದೆ ಇದ್ದವ್ರು ಈಗ ಮುಂದೆ ಬಂದ್ಬಿಟ್ರ. ಅದೊಂದು ಕಾಲ. ಅಲ್ಲಲ್ಲೂಯ್ಯ. ಇವತ್ತಾಗ್ಲೊತ್ತಿನಲ್ಲಿ ಇದರ ಒಳಗಡೆ ಎಲ್ರಿಗೂ ಒಂದು ಕಾಲ ಇರುವಂಥದ್ದಾಗಿದೆ. ಕಾಲ ಸಮಯಗಳನ್ನು ಮಾರ್ಪಡಿಸುತ್ತಾನೆ, ರಾಜರನ್ನು ತಳ್ಳುತ್ತಾನೆ, ನಿಲ್ಲಿಸುತ್ತಾನೆ. ರಾಜರನ್ನ ತಳ್ಳುತ್ತಾನೆ, ನಿಲ್ಲಿಸ್ತಾನೆ. ಹಾಗಾದ್ರೆ ರಾಜರನ್ನ ತಳ್ಳೋದು ಯಾರು, ನಿಲ್ಲಿಸೋದು ಯಾರು? ರಾಜರನ್ನೇ ಹಂಗೆ ಮಾಡಿದ್ರೆ ನಿಮ್ಮನ್ನೇನು ಮಾಡ್ತಾರೆ ದೇವರು? ತಳ್ಬೇಕಾಸ್ತಾಳೆ ತಳ್ತಾನೆ, ನಿಲ್ಲಿಸ್ಬೇಕಾ ಕಡೆ ನಿಲ್ಲಿಸ್ತಾನೆ. ಅದಕ್ಕೆ ಆತನ ತ್ರಾಣವುಳ್ಳ ಹಸ್ತದಲ್ಲಿ ನಿಮ್ಮನ್ನೇ ನೀವು ತಗ್ಗಿಸ್ಕೊಂಡಿರ್ರಿ, ನಿಮ್ಮನ್ನೇ ನೀವು ತಗ್ಗಿಸ್ಕೊಂಡಿರ್ರಿ. ತಕ್ಕ ಕಾಲವಾದಾಗ ಅವನು ನಿಮ್ಮನ್ನ ಮೇಲೆ ಕೆತ್ತುವಂತನಾಗಿದ್ದಾನೆ. ಸಂಬಡಿ ಶೌಟ್ ಹಾಲೆಲೂಯಾ. ಇವತ್ತು ನೀವು ಫ್ರಂಟ್ ಲೈನಲ್ಲಿ ಇಲ್ಲದೆ ಇರಬಹುದು, ನೀವು ಮುಂದೆ ಇಲ್ಲದೆ ಇರಬಹುದು, ಆದ್ರೆ ಒಂದು ಕಾಲ ಇರುವಂಥದ್ದಾಗಿದೆ. ನಿಮ್ಮ ಸಮರ್ಪಣೆ, ನಿಮ್ಮ ಪ್ರಾರ್ಥನೆ, ನಿಮ್ಮ ಕಣ್ಣುನೀರು ಅಲ್ಲಲ್ಲಿ ಒಂದು ವ್ಯರ್ಥವಾಗಿ ಹೋಗೋದಿಲ್ಲ. ಅದನ್ನ ಅವನ ಬುದ್ದಲಿಯಲ್ಲಿ ಶೇಖರಣೆ ಮಾಡಿ ಒಂದೊಂದು ಹನಿ ಕಣ್ಣು ನೀರಿಗೂ ಅವನ ಪ್ರತಿಫಲ ಕೊಡುವ ಒಂದು ಕಾಲ ಇದೆ. ಅದುವರೆಗೂ ಆತ್ರ ಬೀಳ್ಬೇಡ್ರಿ, ಆತ್ರಗಾರನಿಗೆ ಬುದ್ಧಿ ಮಟ್ಟ. ಅದರಿಂದ ಆತ್ರ ಬೀಳ್ಬೇಡಿ, ಅವನ ತ್ರಾಣವುಳ್ಳ ಹಸ್ತದಲ್ಲಿ ನಿಮ್ಮನ್ನು ನೀವು ತಗ್ಗಿಸ್ಕೊಂಡಿರ್ರಿ. ಎಷ್ಟು ಜನರಿಗೆ ತಕ್ಕ ಕಾಲ ಕಾಣಬೇಕು? ಹಾಗಾದ್ರೆ ಒಂದು ಕತ್ತಲೆಯ ಕಾಲನೂ ಇದೆ, ಮಧ್ಯರಾತ್ರಿಯ ಕಾಲ, ಆಮೇಲೆ ಅರ್ಧರಾತ್ರಿಯ ಕಾಲ, ಪ್ರೈಸ್ ಗಾಡ್, ಸಿಂಹದ ಗುಹೆಯಲ್ಲಿ ಇರುವ ಕಾಲ,
ಬೆಂಕಿಯ ಜ್ವಾಲೆಯಲ್ಲಿ ಹಾದು ಹೋಗುವ ಕಾಲ, ಕೈ ಕಾಲುಗಳನ್ನು ಸರಪಳಿಯಿಂದ ಕಟ್ಟಿದ ಕಾಲ, ಹಲ್ಲೆಲೂಯ, ಹಡಗು ಮುರಿದು ಹೋಗುವ ಕಾಲ, ಅಲೆಗಳು ಉಕ್ಕಿ ಬರುವ ಕಾಲ, ಹಲ್ಲೆಲೂಯ, ಎಲ್ಲ ಸಾಯ್ತಾರೆ ಅನ್ನೋ ಭಯದಲ್ಲಿರುವ ಕಾಲ. ಆದರೂ ನಾನು ಸೇವಿಸುವ ಸರ್ವಶಕ್ತನಾದ ದೇವರು ನನಗೆ ನಿನ್ನೆ ರಾತ್ರಿ ದರ್ಶನ ಕೊಟ್ಟು ಹೇಳಿದನು. ಅಂದರೆ ಆ ಅಂಧಕಾರದ ಮಧ್ಯದಲ್ಲೂ ಆ ಪ್ರತಿಕೂಲಗಳ ಮಧ್ಯದಲ್ಲೂ ದರ್ಶನ ಕಾಣುವ ಕೆಲವರಿಗೋಸ್ಕರ ಆ ತಕ್ಕ ಕಾಲ ಇದೆ. ಎಲ್ಲರಿಗೂ ಅಲ್ಲ, ತಕ್ಕ ಕಾಲ ಯಾರಿಗೆ? ಆ ಪ್ರತಿಕೂಲಗಳ ಮಧ್ಯದಲ್ಲೂ ದರ್ಶನ ಉಳ್ಳವರಿಗೆ. ಪ್ರೈಸ್ ಗಾಡ್. ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯದ 15ನೇ ವಚನದಲ್ಲಿ ಕಾಲವು ಪರಿಪೂರ್ಣವಾಯಿತು. ಗಲಾತ್ಯರಿಗೆ ಬರೆದ ಪತ್ರಿಕೆ 4:4 ನಾವು ಕಾಣುತ್ತೇವೆ, ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳಿಸ್ಕೊಟ್ಟನು. ಪ್ರೈಸ್ ಗಾಡ್. ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳಿಸ್ಕೊಟ್ಟನು. ಕೆಲವರು ಕೇಳ್ತಾರೆ, ಪಾಸ್ಟ್ರೇ, ಇಷ್ಟು ದಿನದಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಇಷ್ಟು ಪ್ರಯತ್ನ ಮಾಡ್ತಾ ಇದ್ದೀನಿ, ಒಂದು ಸಕ್ಸಸ್ ಆಗ್ತಾ ಇಲ್ಲ. ವಾಟ್ ಈಸ್ ದ ರೀಸನ್? ನನಗೆ ಹೇಳ್ಬೇಕಾದ, ದೇರ್ ಇಸ್ ನೋ ರೀಸನ್, ಓನ್ಲಿ ಸೀಸನ್. ಆ ಸೀಸನ್ಗೋಸ್ಕರ ನೀನು ಕಾಯ್ತಾ ಇರಬೇಕು. ಆ ಸೀಸನ್ ಬಂದಾಗ, ಯಾವ ರೀತಿ ತಂದೆ ಕಾಲ ಆದಾಗ ತನ್ನ ಮಗನನ್ನ ಕಾಲದ ಪರಿಪೂರ್ಣತೆಯಲ್ಲಿ ಈ ಲೋಕಕ್ಕೆ ಕಳಿಸ್ಕೊಟ್ಟನೋ, ಅದೇ ರೀತಿಯಲ್ಲಿ ಆ ಕಾಲ ಪರಿಪೂರ್ಣವಾದಾಗ, ಆ ಬಿಡುಗಡೆ ಹತ್ತಿರವಾದಾಗ, ನಿನ್ನ ಸೌಖ್ಯ ಹತ್ತಿರವಾದಾಗ, ನಿನ್ನ ಸೇವೆಯ ಮಹಿಮೆ ಹತ್ತಿರವಾಗುವಾಗ ನನ್ನ ದೇವರು ಅಡಗಿ ಕುತ್ಕೊಳ್ಳೋದಿಲ್ಲ. ಅವನು ಮಾಡಬೇಕಾದ ಕಾರ್ಯ ಅವನು ಮಾಡೇ ಮಾಡ್ತಾನೆ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು. 30 ವರ್ಷ ತುಟಕ್ ಬಿಟ್ಟು ಕಾಣಲಿಲ್ಲ. 12ನೇ ವರ್ಷದಲ್ಲೇ ಒಂದು ಪ್ರಸಂಗ, ಆ ಪ್ರಸಂಗದಲ್ಲೇ ಲಾಸ್ಟ್. ಆಮೇಲೆ ಎಲ್ಲೂ ಪ್ರಸಂಗ ಮಾಡಿದ ವಾರ್ತೆನೇ ಕೇಳಲಿಲ್ಲ. ಮಿನಿಸ್ಟ್ರಿಯಿಂದ ಔಟ್, ಬಿದ್ದೋದ ಅಂತೆಲ್ಲ ಹೇಳಿದ್ರು. ಸೋತ್ರ 30 ವರ್ಷ ಅಡ್ರೆಸ್ಗೆ ಇರಲಿಲ್ಲ. 30 ವರ್ಷ ಆದಮೇಲೆ ಬಹಿರಂಗವಾದ ಸೇವೆಗೆ ಬರುವಾಗ ಮಾರ್ಕ 1:15 ಹೇಳ್ತಾನೆ, ಕಾಲವು ಸಂಪೂರ್ಣವಾಯಿತು, ಕಾಲವು ಪರಿಪೂರ್ಣವಾಯಿತು. ಅಲ್ಲಲ್ಲಿಯ ದೇವರ ರಾಜ್ಯವು ಸಮೀಪಿಸಿತು. ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿರಿ ಎನ್ನುವ ವಾರ್ತೆಯೊಂದಿಗೆ ಈಗ ಮತ್ತೆ ರಂಗ ಪ್ರವೇಶ. ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ದೇವರು ನೇಮಕ ಮಾಡಿದ್ದಾನೆ. ನೀನು ಹಾದು ಹೋಗುವಾಗ ನಿನ್ನ ತಲೆಯಿಂದ ಒಂದು ಕೂದಲು ಕೆಳಗಡೆ ಬಿದ್ದರೂ ದೇವರು ಅರಿಯದೆ ಬೀಳೋದಿಲ್ಲ ಎಂದು ದೇವರ ವಚನ ಹೇಳುತ್ತೆ. ಹಾಗಾದ್ರೆ ದೇವರ ವಚನಕ್ಕೆ ಏನಾದರೂ ಬದಲಾವಣೆ ಇದೆಯಾ? ತಲೆಯಿಂದ ಒಂದು ಕೂದಲು ಕೆಳಗಡೆ ಬೀಳಬೇಕಾದರೂ ದೇವರ ಅನುಮತಿ ಇಲ್ಲದೆ ಬೀಳೋದಿಲ್ಲ. ಆಮೇಲೆ ನಂಬರ್ 2, ಎರಡನೇದಾಗಿ ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡ್ರಿ, ಬಯಲಿನಲ್ಲಿರುವ ಗುಲಾಬಿಯನ್ನು ನೋಡ್ರಿ. ಅದಕ್ಕೆ ಅಂದ ಕೊಟ್ಟವ್ರು ಯಾರು? ಹಕ್ಕಿಗಳಿಗೆ ಆಹಾರ ಕೊಡೋರು ಯಾರು? ಅದು ಉತ್ತುತ್ತವ, ಬಿತ್ತುತ್ತವ, ಕುಯ್ತವ, ಏನೂ ಇಲ್ಲ ಅಂದರು ಅವುಗಳಿಗೆ ಬೇಕಾದ ಶೇಖರಣೆ ಮಾಡ್ತವೆ. ಆಮೇಲೆ ಅದಕ್ಕಿಂತ ಹೆಚ್ಚಿನವರಲ್ಲವೋ? ಪ್ರೈಸ್ ಗಾಡ್, ಹಲ್ಲೆಲೂಯ. ಇವತ್ತಾಗ್ಲತ್ತು ನೀವು ಸಾಧಾರಣ ವ್ಯಕ್ತಿಗಳಲ್ಲ, ನೀವು ಕರ್ತನನ್ನು ಹೊರುವ ಅಭಿಷಕ್ತರಾಗಿರೋದ್ರಿಂದ, ಹೊಸ ಒಡಂಬಡಿಕೆ ಯಾಜಕರಾಗಿರೋದ್ರಿಂದ ಇವತ್ತಿನ ಅವಸ್ಥೆ ನೋಡಿ, ಸೈತಾನ ನಿಮಗೆ ಅವನ ಹಣೆ ಬರೆದ್ರೆ ಅವನ ಬರೆದಂಥ ಚೀಟಿಗಳನ್ನು ಅರ್ದು ಶಿಲುಬೆಯಲ್ಲಿ ಜಡಿದು ನಿನಗೆ ಜಯ ಕೊಡುವ ಯೇಸು ನಿನ್ನ ಸಂಗಡ ಇರುವುದರಿಂದ ಅವನು ಹೇಳ್ತಾನೆ, ತಕ್ಕ ಸಮಯದಲ್ಲಿ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 55:6 ನಾವು ಕಾಣ್ತೇವೆ, ಕರ್ತನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸ್ರಿ. ಪ್ರೈಸ್ ಗಾಡ್. ದಟ್ ಮೀನ್ಸ್ ದೇರ್ ಇಸ್ ಅ ಸೀಸನ್. ಒಂದು ಸೀಸನ್ ಇದೆ, ಆ ಸೀಸನಲ್ಲಿ ಇಟ್ಕೊಂಡ್ಬಿಡ್ಬೇಕು ನೋಡ್ರಿ. ನಮ್ಮ ಅಮ್ಮ ನನ್ನನ್ನು ಎಷ್ಟು ವರ್ಷ ಪಡ್ಕೊಂಡ್ರು ಗೊತ್ತಾ? ನಮ್ಗೆ ಲೋಕ ಬೇಡ, ಲೋಕದ ಆಡಂಬರ ಬೇಡ, ನಮ್ಗೆ ದೇವ್ರು ಸಾಕು, ದೇವ್ರು ಸಾಕು, ದೇವ್ರು ಸಾಕು. ನಮ್ಮಮ್ಮ ಬಡ್ಕೊಂಡ್ರೆ ವಿನಃ ಒಂದು ಕಿಂಚಿತ್ತು ಜರುಗಲಿಲ್ಲ ನಾನು. ಆದರೆ ಒಂದು ಕಾಲ ನನಗೆ ಅನ್ನೋ ಒಂದು ಕಾಲ ಬಂತು. ಆ ಸಿಕ್ಕೋ ಕಾಲ ಯೆಹೋವನನ್ನ ಆಶ್ರಯಿಸ್ಕೊಳ್ರಿ ಅಂತ.
ಯೆಹೋವನು ಸಿಕ್ಕುವ ಕಾಲದಲ್ಲಿ ಅವನನ್ನು ಆಶ್ರಯಿಸ್ರೆ. ನೋಡ್ರಿ, ಆವತ್ತು ಆಶ್ರಯ ಇಟ್ಟಿದ್ದು ಇವತ್ತುವರೆಗೂ ಹಿಂತಿರುಗಿ ನೋಡಲೇ ಇಲ್ಲ. ಅಲ್ಲೆಲ್ಲೂಯ. ಇದರ ಒಳಗಡೆ ಫಾರ್ ಎವ್ರಿಥಿಂಗ್ ದೇರ್ ಈಸ್ ಅ ಸೀಸನ್. ಅದಕ್ಕೊಂದು ಸಮಯ ಇದೆ. ಇಸ್ರಾಯೇಲ್ ಜನರ ಬಿಡುಗಡೆ ಹತ್ರ ಆಗ್ತಾ ಇದೆ ಅಂದಾಗ ಫರೋಹನಿಗೆ ಗೊತ್ತಾಯಿತು. ಫರೋಹನಿಗೆ ಗೊತ್ತಾಯಿತು. ಫರೋಹನಿಗೆ ಗೊತ್ತಾದರೆ ಬಿಡುಗಡೆಗೆ ಮೂಲ ಯಾರಿದ್ದಾರೋ ಅವರನ್ನೇ ಅಟ್ಯಾಕ್ ಮಾಡಬೇಕು. ಪ್ರಾರ್ಥನೆ ಮಾಡುವವರನ್ನೇ ಅಟ್ಯಾಕ್ ಮಾಡೋದು, ಆರಾಧನೆ ಮಾಡುವವರನ್ನೇ ಅಟ್ಯಾಕ್ ಮಾಡೋದು. ಕಾರಣ ನಿನ್ನಿಂದನೇ ಹುಟ್ಟೋದಕ್ಕೆ ಹೋಗೋದು, ಆ ಬಿಡುಗಡೆ ಹುಟ್ಟಲಿಕ್ಕೆ ಹೋಗುತ್ತೆ. ಸಿ, ದೇವರು ಸೋರ್ಸ್, ನಾವು ರಿಸೋರ್ಸ್. ಸೋತ್ರ. ಆಮೇಲೆ ದೇವರು ಮೂಲ, ನಾವು ಅವನು ಕೊಟ್ಟಿದ್ದನ್ನು ನಿಮಗೆ ಕೊಡ್ತೀವಿ. ಹಾಗಾದರೆ ಇಸ್ರಾಯೇಲ್ ಜನರನ್ನ ಬಿಡುಗಡೆ ಮಾಡೋದಕ್ಕೆ ಅಲ್ಲಲ್ಲೂಯ ದೇವರು ದಾನವಾಗಿ ಕೊಟ್ಟಂತ ಮಗುವಿನ ಹೆಸರು ಮೋಶೆ. ಮೋಶೆ ಹುಟ್ಟುತ್ತಾ ಇದ್ದಾನೆ ಎಂಬ ವಾರ್ತೆ ಕೇಳ್ತಿದ್ದಾಗಲೇ ಸೈತಾನನಿಗೆ ಗೊತ್ತಾಯಿತು, ಅವನು ಹುಟ್ಟಿದ್ರೆ ನನ್ನ ಕೋಟೆಗೆ ಧಕ್ಕೆ ಬರುತ್ತೆ ಅಂತ. ಇದರ ಒಳಗಡೆ ಕೆಲವರ ಬಿಡುಗಡೆ ನಡೆದ್ರೆ ಅವನ ಸಾಮ್ರಾಜ್ಯಕ್ಕೆ ಧಕ್ಕೆ ಉಂಟಾಗುತ್ತೆ. ಅದು ತಿಳಿದಂತ ಸೈತಾನನು ಅವನು ನಿಮಗೆ ವಿರುದ್ಧವಾಗಿ ಆಕ್ರಮಣಗಳನ್ನು ಕಳಿಸ್ತಾನೆ, ಒತ್ತಡಗಳನ್ನು ಕಳಿಸ್ತಾನೆ, ನಿರಾಶೆಗಳನ್ನು ಕಳಿಸ್ತಾನೆ, ರೋಗಗಳನ್ನು ಕಳಿಸ್ತಾನೆ, ಸಾಲಗಳನ್ನು ಕಳಿಸ್ತಾನೆ, ಇಕ್ಕಟ್ಟುಗಳನ್ನು ಕಳಿಸ್ತಾನೆ, ಕೆಲಸಗಳನ್ನು ಕಳೆದೋಗೋ ರೀತಿ ಮಾಡ್ತಾನೆ. ಇದೆಲ್ಲ ಬಂದಾಗಲೂ ಅಲ್ಲಲುಯ್ಯ ಇದರ ಒಳಗಡೆ ಅಮ್ರಾನ್ ಮತ್ತು ಜೇಕೆಬೆದಲ ರೀತಿಯಲ್ಲಿ ಅಲ್ಲಲುಯ್ಯ ನನ್ನ ಬಿಡುಗಡೆ ಶತ್ರುವಿನ ಕೈಗೆ ಕೊಡೋದಿಲ್ಲ ಎಂದು ಬಚ್ಚಿಡುವ ತಂದೆ ತಾಯಿಗಳು ಇದರ ಒಳಗಡೆ ಇದ್ದೀರಾ? ಸ್ತೋತ್ರ. ಶತ್ರು ಇಬ್ರಿಯ ಬಾಲಕರನ್ನ ಸೂಲಗತ್ತಿಯರಿಗೆ ಹೇಳಿ ಹುಟ್ಟುವ ಇಬ್ರಿಯ ಗಂಡು ಮಕ್ಕಳನ್ನೆಲ್ಲ ಕೊಲ್ಲಬೇಕು ಅಂತ ಅಪ್ಪಣೆ ಹೊರಡಿಸುವಾಗ ಅಲ್ಲಲುಯ್ಯ ಸೂಲಗತ್ತಿಯರು ದೈವ ಭಯ ಉಳ್ಳವರಾಗಿರೋದ್ರಿಂದ ಕಾರಣ ಅವರಿಗೆ ಕೊಲ್ಲಕ್ಕಾಗೋದಿಲ್ಲ. ಬಿಕಾಸ್ ದೇವರ ಸಮಯ ಆರಂಭವಾದ್ರೆ ಯಾವ ವ್ಯಕ್ತಿಗಾಗಲಿ ಯಾವ ಶಕ್ತಿಗೂ ಅದನ್ನು ತಡೆ ಹಿಡಿಯಕ್ಕಾಗೋದಿಲ್ಲ. ನಾನು ಉದ್ದೇಶಿಸಿದೆ ನೆರವೇರುತ್ತೆ, ನಾನು ನಿರ್ಣಯಿಸಿದೆ ನೆರವೇರುತ್ತೆ, ನಾನು ಕೈ ಚಾಚಿದ್ದೇನೆ ಅದನ್ನ ಹಿಂದಕ್ಕೆ ಎಳೆಯೋದಕ್ಕೆ ತಾಕತ್ತುಳ್ಳವರು ಯಾರಿದ್ದಾರೆ? ಮಾಟಕ್ಕಾಗಲಿ ಮಂತ್ರಕ್ಕಾಗಲಿ ಅಲ್ಲೆಲ್ಲ ಯಾವುದೇ ಯಜ್ಞಕ್ಕಾಗಲಿ ಹೋಮಕ್ಕಾಗಲಿ ಅದರ ತಾಕತ್ ಇಲ್ಲ. ಮೋಶೆ ಹುಟ್ಟದ ಪ್ರತಿಕೂಲ ಎಲ್ಲಿತ್ತೋ, ಎಲ್ಲಿಂದ ಆಜ್ಞೆ ಹೊರಡ್ತೋ ಅದೇ ಅರಮನೆಯಲ್ಲೇ ಮೋಶೆಯನ್ನು ಬೆಳೆಸೋದಿಕ್ಕೆ ನನ್ನ ದೇವರ ಟೈಮ್ ಬಂತು. ಹಾಗಾದರೆ ನಿನ್ನನ್ನು ಇಲ್ಲಿ ಉಳುಗೊಳಿಸೋದಿಲ್ಲ, ನಿನ್ನನ್ನು ಇಲ್ಲಿಂದ ಬುಡ ಸಮೇತ ಕಿತ್ತೆಸೀತೀನಿ ಅಂತ ಯಾರು ನಿನಗೆ ವಿರುದ್ಧವಾಗಿ ವಾದ ಮಾಡಿದ್ರೋ ಅವರ ನಡುವೆ, ಅವರು ಹೇಳಿದಂಥ ಅವರ ನಡುವೆ ಪ್ರೈಸ್ ಗಾಡ್ ನನ್ನ ದೇವರು ನಿನ್ನನ್ನು ಮಾನಿಸಲಿಕ್ಕೆ ಹೋಗುತ್ತಾನೆ, ನನ್ನ ದೇವರು ನಿನ್ನನ್ನು ಆಶೀರ್ವಾದ ಮಾಡಲಿಕ್ಕೆ ಹೋಗುತ್ತಾನೆ. ಅಲ್ಲಲ್ಲಿ ಅದು ನಂಬುವವರು ಮಾತ್ರ ಆಮೇಲೆ ಹೇಳ್ರಿ, ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ತಕ್ಕ ಕಾಲದಲ್ಲಿ ಅಲ್ಲೆಲ್ಲೂ ಆಳೋದಕ್ಕೊಂದು ಕಾಲ, ನಗೋದಕ್ಕೊಂದು ಕಾಲ, ಸಾಯೋದಕ್ಕೊಂದು ಕಾಲ, ಜೀವಿಸೋದಕ್ಕೊಂದು ಕಾಲ, ಬಿತ್ತೋದಕ್ಕೊಂದು ಕಾಲ, ಕೊಯ್ಯೋದಕ್ಕೊಂದು ಕಾಲ. ಮುಗೀತು. ಕ್ಲೋಸ್. ಯುವರ್ ಚಾಪ್ಟರ್ ಇಸ್ ಕ್ಲೋಸ್. ಎಂದಕ್ಕೆ ತಾಳೋದಿಲ್ಲ, ತಲೆ ಎತ್ತೋದಿಲ್ಲ ಎಂದು ವಾದಿಸುವಾಗ ಬಿ ಹಂಬಲ್. ಅವನ ಪ್ರಾಣವುಳ್ಳ ಹಸ್ತದಲ್ಲಿ ಬಿ ಹಂಬಲ್. ತಗ್ಗಿಸ್ಕೊಳ್ರಿ. ಅಹಂಕಾರಿಗಳನ್ನು ದೇವರು ಎದುರಿಸ್ತಾನೆ. ಆದರೆ ದೀನರಿಗೋ ಅವನ ಮಹಾಕೃಪೆಯನ್ನು ದಯಪಾಲಿಸ್ತಾನೆ. ದೀನರಾಗಿರೋರು ಮಾತ್ರ ಆಮೇಲೆ ಹೇಳ್ರಿ. ಹಾಲೆಲೂಯಾ. ಕೆಲವೊಂದು ಸಂದರ್ಭಗಳಲ್ಲಿ ನಮ್ಗೆ ಭಾಳ ಕಷ್ಟ ಪಾಸ್ಟ್ರೇ. ಈ ಕಷ್ಟದಲ್ಲೂ ನಾವು ಹೆಂಗೆ ಪಾಸ್ಟ್ರೆ ಬದುಕೋದು? ಆ ಟೈಮಲ್ಲೇ ಒಬ್ಬೊಬ್ಬರು ಒಂದೊಂದು ಹೆಲ್ಪ್ ಕೇಳ್ಕೊಂಬರ್ತಾರೆ, ಹೆಂಗೆ ಮಾಡೋದು ಅಂತ. ಗೆಲಾತಿಯರಿಗೆ ಬರೆದ ಪತ್ರಿಕೆ 6:9 ಹೇಳ್ತದೆ, ಒಳ್ಳೆಯದನ್ನು ಮಾಡೋದರಲ್ಲಿ ಬೇಸರಗೊಳ್ಳೋದೇ ಇರೋಣ. ಯಾಕೆಂದರೆ ಮನಗುಂದಿದ್ರೆ ತಕ್ಕ
ಸಮಯದಲ್ಲಿ ಮನಗುಂದದೇ ಇದ್ದರೆ ತಕ್ಕ ಸಮಯದಲ್ಲಿ, ಗಟ್ಟಿಯಾಗಿ ಹೇಳ್ರಿ, ತಕ್ಕ ಸಮಯದಲ್ಲಿ ಬೆಳೆಯನ್ನು ಕುಯ್ಯುವೆವು. ಬೇಸರಗೊಳ್ಳದೆ ಒಳ್ಳೆಯದನ್ನು ಮಾಡೋಣ, ಮನಗುಂದದೆ ಇರೋಣ. ಅಲ್ಲೆಲೂಯ. ಏನು ಪಾಸ್ಟ್ರೆ ಇಷ್ಟೆಲ್ಲ ಮಾಡಿದ್ರು ನೀವು ಯಾಕೆ ಹಿಂಗೆ ಇದ್ದೀರಾ ಅಂದಾಗ ಒಳ್ಳೆಯದು ಮಾಡಬೇಕನ್ನೋ ಪ್ರಮಾಣ ಇರೋದ್ರಿಂದ ಅದಕ್ಕೆ ಬೇಸರ ಇಲ್ವಾ? ಯಾವ ಬೇಸರನೂ ಇಲ್ಲ, ಈ ಮನಗುಂದದು ಇಲ್ಲ. ಕಾರಣ ಏನು ಗೊತ್ತಾ? ಅಲ್ಲೆಲೂಯ, ತಕ್ಕ ಕಾಲ ಬಂದಾಗ ಆ ಬೆಳೆ ನಾನು ಕುಯ್ಯುವಂತನಾಗಿರುತ್ತೇನೆ, ಅದರ ಆಶೀರ್ವಾದ ಕುಯ್ಯುವಂತನಾಗಿದ್ದೇನೆ, ಅದರ ಸಂಪತ್ತು ನಾನು ಕುಯ್ಯುವಂತನಾಗಿದ್ದೇನೆ, ಅದರ ಸಮಾಧಾನ ನಾನು ಕುಯ್ಯುವಂತನಾಗಿದ್ದೇನೆ, ಅದರ ಬಿಡುಗಡೆ ನಾನು ಕುಯ್ಯುವಂತನಾಗಿದ್ದೇನೆ. ಅರ್ಥ ಆದವರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳೋಣ. ಪ್ರೈಸ್ ಗಾಡ್. ಒಂದು ಸ್ತ್ರೀ ಗರ್ಭವನ್ನು ಧರಿಸಿದಾಗ 39 ವಾರಗಳ ತನಕ ಅವಳನ್ನು ಕರೆಯೋದು ಗರ್ಭವತಿ ಅಂತ. ಸ್ತೋತ್ರ. ಕಾರಣ ಅವಳು ಹೊಟ್ಟೆ ಒಳಗಡೆ ಮಗುವನ್ನು ಗರ್ಭ ಧರಿಸಿರೋದ್ರಿಂದ. ಪ್ರೈಸ್ ಗಾಡ್. 39 ವಾರ ಆಯಿತು. 40ನೇ ವಾರ ಬಂದಾಗ ನೀವು ಎಷ್ಟೇ ತಡ ಮಾಡಿದ್ರು ಮಗು ಹೊರಗಡೆ ಬಂದಿರುತ್ತೆ. 41ನೇ ವಾರದಲ್ಲಿ ನಿಮ್ಮನ್ನು ಗರ್ಭವತಿ ಅನ್ನೋದಿಲ್ಲ, ಬಾಣಂತಿ ಅಂತೀರ. ನೀವು ಹುಟ್ಟೋದಕ್ಕೆ ಮುಂಚೆ ತಾಯಿಯ ಗರ್ಭದಲ್ಲಿ ಕೇವಲ ಪಿಂಡವಾಗಿರುವಾಗಲೇ ನಿಮ್ಮ ಆರಂಭದ ದಿವಸ, ನಿಮ್ಮ ಕೊನೆಯ ದಿವಸ ತನ್ನ ಪುಸ್ತಕದಲ್ಲಿ ದೇವರು ಬರೆದಿದ್ದಾನೆ. Nobody can change. ಯಾರಿಗೂ ಅದನ್ನು ಬದಲಾಯಿಸಕ್ಕಾಗಲ್ಲ. ಅವನು ನಿಮ್ಮನ್ನು ಕುರಿತು ಯೋಚಿಸುವ ಯೋಚನೆಗಳು ಅದು ಅಹಿತಕರವಾದುದಲ್ಲ, ಅದು ಹಿತಕರವಾದುದು. ನಿಮ್ಮನ್ನು ಕುರಿತು ಅವನು ದೋಷವಾಗಿ ಏನು ಚಿಂತೆ ಮಾಡಿಲ್ಲ. ಅವನೆಲ್ಲ ಬರೆದಿರೋದೇನು ಗೊತ್ತಾ? ಹಿತಕರವಾಗಿ. ಅಲ್ಲಲೂಯ. 39 ವಾರಗಳ ನಂತರ ಅಲ್ಲಲೂಯ ನಿನ್ನ ಅವಸ್ಥೆಗೆ ಚೇಂಜ್ ಇದೆ. ಅಲ್ಲಲೂಯ. ಒಂದು ಗರ್ಭವತಿ ಅವಳ ಪ್ರಸವ ವೇದನೆಯನ್ನು ಅನುಭವಿಸ್ತಾಳೆ. ಅವಳು ಬಹಳ ಜೋಪಾನವಾಗಿ ನಡೀತಾಳೆ. ಎಲ್ಲರ ರೀತಿಯಲ್ಲಿ ಓಡಾಗಿ ಬಸ್ ಹತ್ತಲ್ಲ, ಎಲ್ಲರ ರೀತಿಯಲ್ಲಿ ಆಟೋದಲ್ಲಿ ಕುಣಿದ ಕುಪ್ಪಳಿಸ್ತಾ ಅಲ್ಲ ದಿನ್ನೆ ನೋಡಿದ್ರೆ ಹೋಗಲ್ಲ. ಅವಳು ಜೋಪಾನವಾಗಿರ್ತಾಳೆ. ಕಾರಣ ಏನು ಗೊತ್ತಾ? ಹುಟ್ಟಲಿಕ್ಕೆ ಹೋಗುವಂತ ಮಗುವನ್ನ ಜೋಪಾನವಾಗಿ ಕಾಯಬೇಕು. ಇದರ ಒಳಗಡೆ ಕೆಲವರಿಗೋಸ್ಕರ ದೇವರು ಸಿದ್ಧ ಮಾಡಿರೋದು ಒಂದು ಕಣ್ಣು ಕಾಣಲಿಲ್ಲ, ಒಂದು ಕಿವಿ ಕೇಳಲಿಲ್ಲ, ಒಂದು ಮನುಷ್ಯನ ಹೃದಯದಲ್ಲಿ ಅವನ ಭಾವನೆಯಲ್ಲಿ ಹುಟ್ಟಲಿಲ್ಲ. ಅದು ಆಲ್ರೆಡಿ ನಿಮ್ಮ ಒಳಗಡೆ ಗರ್ಭ ಧರಿಸಿರುವಂತದ್ದಾಗಿದೆ. ಓನ್ಲಿ ಥಿಂಗ್, ಒಂದೇ ಒಂದು ಕಾರಣ, ಅವನ ಸಮಯ ಆಗಬೇಕು. ದೇವರ ವಾಕ್ಯದಲ್ಲಿ ಜ್ಞಾನೋಕ್ತಿಗಳ ಪುಸ್ತಕ 24:10, ಇಕ್ಕಟ್ಟಿನ ದಿನದಲ್ಲಿ ನೀವು ಬಳಲಿ ಹೋದರೆ ನಿಮ್ಮ ಬಲವು ಇಕ್ಕಟ್ಟೆ. ಹಾಗಂದ್ರೆ ದೇವ ಮಕ್ಕಳು ಪ್ರತಿಕೂಲ ಬಂದಾಗ ಅವ್ರ ಶಕ್ತಿ ಅಧಿಕ ಆಗೋದು. ಲೋಕದ ಜನರಿಗೆ ಪ್ರತಿಕೂಲ ಬಂದಾಗ ಬಳಲಿ ಹೋಗ್ತಾರೆ. ಆದರೆ ದೇವರ ಮಕ್ಕಳಿಗೆ ಪ್ರತಿಕೂಲ ಹೊಂದಾಗ ನಿಮ್ಮನ್ನೆಲ್ಲ ಕೆಣಕ್ತಾ ಇರೋದು, ನಿಮ್ಮನ್ನು ಸೃಷ್ಟಿ ಮಾಡಿ ನಿಮಗಾಗಿ ತನ್ನ ಪುಸ್ತಕದಲ್ಲಿ ಬರೆದಿರುವ ದೇವರನ್ನ ಪ್ರಶ್ನೆ ಮಾಡೋ ರೀತಿಯಲ್ಲಿ ನಿಮ್ಮನ್ನು ಕೆಣಕುವಾಗ ನನ್ನ ದೇವರು ಹೇಳ್ತಾನೆ, ನಾನು ಎದ್ದು ಹೊರಡುವಾಗ ವೈರಿಗಳು ಚದರಿ ಹೋಗುತ್ತಾರೆ, ಶತ್ರುಗಳು ಬೆಂಗಟ್ಟು ಓಡಿ ಹೋಗುತ್ತಾರೆ. ಕಾರಣ ಏನು? ಅವನು ಕುಳಿತಿರುವ ಸಿಂಹಾಸನವನ್ನು ಅಲುಗಾಡಿಸುವ ಸ್ತೋತ್ರ ಇಲ್ಲಿಂದ ಮೊಳಗೋದು ದೇವ ಮಕ್ಕಳ ಇಕ್ಕಟ್ಟಿನಲ್ಲಿ, ಅವರ ಪ್ರಯಾಸದಲ್ಲಿ. ನೀವು ನನ್ನ ಕೈಲಿ ಆಗಲ್ಲ ಅಂದಾಗ ಕಮಾನ್ ಗೆಟ್ ಅಪ್. ಆ ಜೋಳ ಬಿದ್ದ ಕೈಗಳನ್ನ, ನಡುಗುವ ಮೊಣಕಾಲುಗಳನ್ನ ಎದ್ದೇಳು, ಸುಧಾರಿಸ್ಕೋ, ಎದ್ದೇಳು. ನಿನ್ನ ಬೆಳಕು ಉದಯಿಸ್ತಾ ಇದೆ. ಎದ್ದು ಮಂಕಾಗಿ ಮಲ್ಕೋ ಅಂತಲ್ಲ, ಎದ್ದು ನೀನು ಪ್ರಕಾಶಿಸು, ಎದ್ದು ನೀನು ಪ್ರಕಾಶಿಸು. ಕಾರಣ ನಿನ್ನ ಬೆಳಕು ಉದಯಿಸುವ ಕಾಲ ಬಂದಿದೆ. ಕತ್ತಲೆ ಮೂರ್ಛೆ ಹೋಗ್ತಾ ಇದೆ. ಕತ್ತಲೆ ಇರುವ ಸ್ಥಳದಲ್ಲಿ, ನಿನಗೆ ಬಿಡುಗಡೆ ಇಲ್ಲದೆ ಇರುವ ಅಂಧಕಾರದ ಮಧ್ಯದಲ್ಲಿ ಎದ್ದು ಪ್ರಕಾಶಿಸು. ನಿನ್ನ ಒಳಗಡೆ ಇರುವವನು ಲೋಕದಲ್ಲಿ ಇರುವವನಿಗಿಂತ ಅವನು ಹೆಚ್ಚಿನವನಾಗಿದ್ದಾನೆ. ಪ್ರೈಸ್ ಗಾಡ್. ಇದರ ಒಳಗಡೆ ಇರುವ ದೇವ ಮಕ್ಕಳಿಗೆ ಗೊತ್ತು,
ನೀವು ಭಾಳ ಇಕ್ಕಟ್ಟಿನಲ್ಲಿ ಹಾದು ಹೋಗ್ತಾ ಇರುವಾಗ ಯಾವುದೋ ಅಭಿಷಕ್ತರು ಅಲ್ಲಲ್ಲೂ ಎದ್ದು ನಿಂತು ಒಂದೇ ಒಂದು ಪದ, ಅದು ಪ್ರವಚನೆಯ ಶಬ್ದದಲ್ಲೇ ಒಂದೇ ಒಂದು ಪದ ಹೇಳುವಾಗ ನಿಮ್ಮ ಸೀಸನ್ ಅದು ಶಿಫ್ಟ್ ಆಗ್ತಾ ಇದೆ, ಶಿಫ್ಟ್ ಆಗ್ತಾ ಇದೆ, ಶಿಫ್ಟ್ ಆಗ್ತಾ ಇದೆ, ಶಿಫ್ಟ್ ಆಗ್ತಾ ಇದೆ. ಅಲ್ಲಲ್ಲಿ ನಿರಾಶೆಯಿಂದ ನಿರೀಕ್ಷೆಯ ಕಡೆಗೆ ಶಿಫ್ಟ್ ಆಗ್ತಾ ಇದೆ, ದುಃಖದಿಂದ ಸಂತೋಷದ ಕಡೆಗೆ ಶಿಫ್ಟ್ ಆಗ್ತಾ ಇದೆ, ಮರಣದಿಂದ ಜೀವದ ಕಡೆಗೆ ಅದು ಶಿಫ್ಟ್ ಆಗ್ತಾ ಇದೆ, ಸಾಲದಿಂದ ಸಮೃದ್ಧಿಯ ಕಡೆಗೆ ಅದು ಶಿಫ್ಟ್ ಆಗ್ತಾ ಇದೆ. ಇದರ ಒಳಗಡೆ ಆ ಚಿಂತೆ ಇರುವವರು, ಆ ಅನಿಸಿಕೆ ಉಳ್ಳವರು, ಪರಿಶುದ್ಧಾತ್ಮ ಪ್ರೇರಿತರಾಗಿರೋರು ಇರೋದಾದ್ರೆ ಅವರ ಶಬ್ದ ಕೇಳಿಸಲೇ. ಸತ್ಯವೇದ ಗ್ರಂಥದಲ್ಲಿ 38 ವರ್ಷಗಳಿಂದ ಪಾರ್ಶ್ವವಾಯು ರೋಗಿ ಬಿದ್ದಿದ್ದ. ಅವನ ಚಿಂತೆ ಏನು? ನಾಯಿಸಲ್ಲಿ ಆಗಲ್ಲ ಅಂತ. ದೂತರು ಬರುವಾಗ ನೀರನ್ನ ಕಲಕಿಸುವಾಗ ನನ್ನ ನೀರಿಗೆ ಹಾಕೊಳ್ಳೋರು ಯಾರೂ ಇಲ್ಲ. ಬಟ್ ಅವನಿಗೆ ಒಂದೇ ಒಂದು ಮಾತು, ಶುದ್ಧನಾಗೋದಕ್ಕೆ ಮನಸ್ಸಿದೆಯಾ? ಎಸ್ ಅಂದ. ನೋಡ್ರಿ, ಶಿಫ್ಟ್ ಆಯಿತು. ಪಾರ್ಶ್ವವಾಯು ರೋಗಿ ಆರೋಗ್ಯವುಳ್ಳ ವ್ಯಕ್ತಿ ಆದನು. ಸೋತ್ರ 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 ಸೋತ್ರ. ಈ ಸೌಲನು ಇಸ್ರಾಯೇಲ್ ದೇಶದ ಮೊದಲನೇ ಅರಸನಾಗಿ ಜನ ಆಯ್ಕೆ ಮಾಡಿದ ಮೊದಲನೇ ಅರಸ ಸೌಲನು. ಸೌಲನ ಮಗ ಯೋನಾತನನು, ಯೋನಾತನನ ಸ್ನೇಹಿತ ದಾವಿದನು. ದಾವಿದನನು ಯೋನಾತನನು ಭಾಳ ಆತ್ಮಿಕ ಮಿತ್ರರು. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಅವರು ಭಾಳ ಆತ್ಮಿಕತೆಯಲ್ಲಿ ಅವರು ಭಾಳ ಆಪ್ತರಾಗಿದ್ದವರು. ಒಂದು ಸಾರಿ ಸೌಲನ ವಂಶವೆಲ್ಲ ನಿರ್ವಂಶ ಆಯಿತು, ಎಲ್ಲ ಸತ್ತೋದ್ರು. ಪ್ರೈಸ್ ಗಾಡ್, ಹಲ್ಲೆಲೂಯಾ. ದಾವಿದನ ಅರಮನೆಯಲ್ಲಿದ್ದಾನೆ. ನೀವು ಮನೆಗೆ ಹೋಗಿ 2 ಸಮುವೇಲನ ಪುಸ್ತಕ 9:5 ಓದಿದ್ರೆ ಗೊತ್ತಾಗುತ್ತೆ. ಗಮನಿಸ್ರಿ. ಒಂದು ಸಾರಿ ಎದ್ದು ನಿಂತು ದಾವಿದನ ಕೇಳ್ತಾನೆ, ಸೌಲನ ಮನೆತನದವರು ಯಾರಾದರೂ ಉಳಿದಿದ್ದಾರಾ? ಅವರಿಗೆ ಯಾರಾದರೂ ಉಳಿದಿದ್ದಾರಾ? ಯೋನಾತನದ ವಂಶದಲ್ಲಿ ಯಾರಾದರೂ ಉಳಿದಿದ್ರೆ ಅವರಿಗೆ ನಾನು ದಯೆ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ, ಯೆಹೋವನ ದಯೆ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ಅಂದಾಗ ಒಬ್ಬ ಹೇಳ್ದ, ಸ್ವಾಮಿ, ಒಬ್ಬ ಇದ್ದಾನೆ. ಅವನು ಸ್ತೋತ್ರ, ಅವನು 2 ಕಾಲು ಕುಂಟನಾಗಿರುವಂಥ ಮೆಫಿಬೋಶೆತನು. ಅವನು ಮೆಫಿಬೋಶೆತನ 2 ಕಾಲು ಕುಂಟ. ಅವನು ನಿಶ್ಶಕ್ತನಾಗಿದ್ದಾನೆ. ಅವನಿಂದ ಇದ್ರೂ ಸರಿ ಇಲ್ದಿದ್ರೂ ಸರಿ ಏನು ಪ್ರಯೋಜನ ಇಲ್ಲ. ಯಾರೋ ಸ್ವಲ್ಪ ಕವಳ ಆಗ್ತಾರೆ, ತಿನ್ಕೊಂಡು ಬಿತ್ಕೊಂಡಿರೋ ಭಿಕ್ಷಕನ ಥರ ಜೀವನ ನಡೆಸ್ತಾ ಇದ್ದಾನೆ. ಹಲ್ಲೆಲೂಯಾ. ಒಂದೇ ಒಂದು ಮಾತು ದಾವೀದನು ಹೇಳಿದನು, ಅವನನ್ನು ನನ್ನ ಬಳಿಗೆ ಕರ್ಕೊಂಬನ್ರಿ. ಕಾರಣ ಅವನಿಗೆ ಸೌಲನ ಆಸ್ತಿಯಲ್ಲ ಅವನ ಹೆಸರಿಗೆ ಬರಿಬೇಕು. ಅದು ಮಾತ್ರವಲ್ಲ, ಡೈಲಿ ನನ್ನ ಪಂಕ್ತಿಯಲ್ಲಿ ನನ್ನ ಜೊತೆ ಊಟಕ್ಕೆ ಅವನು ಕುತ್ಕೊಬೇಕು. ಈ ಒಂದೇ ಒಂದು ಮಾತು ಅವನ ಡಿಸ್ಟಿನಿ, ಅವನ ಹಣೆ ಬರಹ, ಅವನ ಚರಿತ್ರೆಯನ್ನೇ ಬದಲಾಯಿಸಿಬಿಡುತ್ತು. ಹಾಗಾದ್ರೆ ಇದರ ಒಳಗಡೆ ಇರುವ ದೇವ ಮಕ್ಕಳಿಗೆ ಹೆಚ್ಚಿನ ಸಮಯ ಬೇಕಾಗಿಲ್ಲ. ರಾಜಾದಿರಾಜನಾಗಿರುವ ಕರ್ತನು ಒಂದು ಮಾತು ಹೇಳಿದ್ರೆ ಸಾಕು, ತಿಪ್ಪೆಯಲ್ಲಿರುವ ನಿನ್ನನ್ನು ಅವನ ಪ್ರಭುಗಳ ಸಂಗಡ ಕುಳಿರಿಸೋದಕ್ಕೆ ಅವನ ಶಕ್ತನಾಗಿದ್ದಾನೆ. ದಟ್ ಈಸ್ ದ ಸೀಸನ್ ಆಫ್ ಗಾಡ್. ಆಮೇಲೆ ನಷ್ಟವನ್ನು ಲಾಭವಾಗಿ ಪರಿವರ್ತಿಸುವ ದೇವರು, ಮುಚ್ಚಿದ ಬಾಗಿಲುಗಳನ್ನು ತೆರೆಯೋದಕ್ಕೆ ದಾವೀದನ ಬೀಗದ ಕೈ ಉಳ್ಳವನು, ಇದ್ದವನು ಇರುವಾತನು, ಬರಲಿಕ್ಕಿರುವವನು, ಮೃತ್ಯುಂಜಯನಾದ ದೇವರು. ಇವತ್ತು ಅವನು ಹೇಳ್ತಾ ಇದ್ದಾನೆ, ನಿನ್ನ ಅವಸ್ಥೆ ಹಿಂಗೆ ಇರೋದಿಲ್ಲ, ನಿನ್ನ ಜೀವನದ ಅವಸ್ಥೆ ಹೀಗೆ ಇರೋದಿಲ್ಲ. ಅದಕ್ಕೊಂದು ಶಿಫ್ಟ್ ಆಗ್ತಾ ಇದೆ. ಅರಸರನ್ನು ಕೆಳಗಡೆ ದಬ್ಬುತ್ತಾನೆ, ಅರಸರನ್ನು ಬೀಳಿಸೋದು, ಅರಸರನ್ನು ನಿಲ್ಲಿಸೋದು, ದರಿದ್ರನನ್ನು ತಿಪ್ಪೆಯಿಂದ ಎತ್ತೋದು ನನ್ನ ದೇವರಾಗಿದ್ದಾನೆ. ಉದ್ಧಾರವು ಬರುವುದು ಮೂಢನದಿಂದ ಅಲ್ಲ, ಪಡುವಣದಿಂದ ಅಲ್ಲ. ಅಲ್ಲಲ್ಲಿ ಉದ್ಧಾರವು, ಅಲ್ಲಲ್ಲಿಯ ದೇವರಾದಂಥ ಕರ್ತನು, ನ್ಯಾಯಾಧಿಪತಿಯಾದ ಕರ್ತನಿಂದಲೇ ಉತ್ತರವು ಬರುತ್ತೆ, ಉದ್ಧಾರವು ಬರುತ್ತೆ. ನನ್ನ ಸಹಾಯ ಎಲ್ಲಿಂದ ಬರುತ್ತೆ ಅಂತ ಅನ್ಯರು ಯಾಕೆ ಕೇಳಬೇಕು? ನನ್ನ ಸಹಾಯವು ಪರಲೋಕದಿಂದ ಬರುವಂಥದ್ದಾಗಿದೆ. ಪ್ರಾರ್ಥನೆ ಮಾಡೋಣ. ಎಲ್ಲ ಕಣ್ಣುಗಳು ಮುಚ್ಚರಿ. ಕಮ್ ಆನ್, ಲಿಫ್ಟ್ ಅಪ್ ಯುವರ್ ವಾಯ್ಸ್. ಅಂಧಕಾರದ ಕಾಲ, ಪ್ರತಿಕೂಲದ ಕಾಲ, ನಿಂದೆಯ ಕಾಲ, ಕಣ್ಣುನೀರಿನ ಕಾಲ, ನಿರಾಶೆಯ ಕಾಲ, ನಷ್ಟದ ಕಾಲ, ದುಃಖದ ಕಾಲ, ಅಪಮಾನದ ಕಾಲ, ನಂಬಿಕೆಯನ್ನು ಪ್ರಶ್ನೆ ಮಾಡುವ ಕಾಲ, ನಿರೀಕ್ಷೆ ಎಲ್ಲ ನಷ್ಟವಾಯಿತು ಎನ್ನುವ ಕಾಲ. ಅದರ ಮಧ್ಯದಲ್ಲಿ ದೇವರ ಕಾಲ, ತಕ್ಕ ಕಾಲ. ಹಾಲೆಲೂಯಾ. ನೀನು ಆರ್ಡ್ರ್ ಹುಡ್ಕೊಂಡು ಹೋಗ್ಬೇಕಾ? ಇಲ್ಲ, ಆರ್ಡ್ರ್ ನಿನ್ನ ಹತ್ರ ಬರುತ್ತೆ.
ಕೆಲಸ ನೀನು ಹುಡ್ಕೊಂಡು ಹೋಗ್ಬೇಕಲ್ಲ, ಕೆಲಸ ನಿನ್ನ ಹತ್ರ ಬರುತ್ತೆ. ಪ್ರಮೋಷನ್ ನೀನು ಹುಡ್ಕೊಂಡು ಹೋಗಬೇಡ, ಪ್ರಮೋಷನ್ ನಿನ್ನನ್ನು ಹುಡ್ಕೊಂಡು ಬರುತ್ತೆ. ಹಾಲೆಲೂಯಾ, ಹಾಲೆಲೂಯಾ. 14 ವರ್ಷ ಸೆರೆಮನೆಯಲ್ಲಿ ಇದ್ದಂಥ ಯೋಸೇಫನೇ ಒಂದೇ ಒಂದು ಶಬ್ದ, ಅರಸನು ನಿನ್ನನ್ನು ಕರೀತಾ ಇದ್ದಾನೆ ಎಂಬ ಒಂದೇ ಒಂದು ಶಬ್ದ, ಸೆರೆಮನೆಯಿಂದ ಅರಮನೆವರೆಗೂ, ಸೆರೆಮನೆಯಿಂದ ಅರಮನೆವರೆಗೂ ಇಟ್ ಈಸ್ ಬಿಗಿನಿಂಗ್, ಅದು ಆರಂಭವಾಗಿದೆ. ಇದರ ಒಳಗಡೆ ಇರುವ ಅಭಿಷೇಕರ ಮೇಲೆ ದೇವರ ಆತ್ಮನಲ್ಲಿ ಕೂಗಿ ಹೇಳುತ್ತೇನೆ, ಅದು ಆರಂಭ ಆಯಿತು. ನಂಬುವವರು 2 ಕೈಗಳನ್ನು ಮೇಲೆ ಕೆತ್ತಿ. ನಾನು ನೋಡ್ರಿ, ನಾನು ಹಿಡಿದಿರಂಗೆ ಹೀಗೆ ಅದನ್ನು ರಿಸೀವ್ ಮಾಡ್ರಿ. ಲಾರ್ಡ್, ಯು ಜಸ್ಟ್ ರಿಸೀವ್ ಇಟ್. ತಳ್ಳಬೇಡ್ರಿ, ಎಡಗಡೆ ಬಲಗಡೆ ತಳ್ಳಬೇಡ್ರಿ, ಅದು ನಿಮಗೆ ರಿಸೀವ್ ಮಾಡ್ರಿ. ಹಾಗೆ ಕಳಿಸ್ರಿ. ನಮ್ಮ ಎಬಿ ಇಲ್ಲಿ ಆರಾಧನೆ ಮಾಡ್ತಿರುವಾಗ ಹೇಳಿದ್ರು, ಪರಲೋಕದ ಬಾಗಿಲು ತೆರೆದಿದೆ, ಹೊಂದಿಕೊಳ್ಳ್ರಿ ಅಂತ. ಆ ಕಾಲ ಬಂದಿದೆ. ನಿನಗಾಗಿ ಅನೇಕ ಬಾಗಿಲುಗಳು ಮುಚ್ಚಿತು, ಅನೇಕ ಬಾಗಿಲುಗಳು ಮುಚ್ಚಿತು. ಆದರೆ ಈಗ ನಿನ್ನ ಕಾಲ, ಈಗ ನಿನ್ನ ಕಾಲ. ನೀನೇನು ಮುಟ್ಟಿದ್ರೂ ಸಫಲವಾಗುವ ಕಾಲ. ನಿನಗಾಗಿ ಪರಲೋಕ ರಾಜ್ಯದ ಬಾಗಿಲು ತೆರೆಯುವ ಕಾಲ. ಕಮಾನ್, ರಿಸೀವ್ ಇಟ್. ತಂದೆ, ಕುಮಾರ, ಪವಿತ್ರಾತ್ಮನ ನಾಮದಲ್ಲಿ ಕರ್ತನೇ, ನಿನ್ನ ಜನರಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಏಕ ಮಧ್ಯಸ್ಥನು ನೀನೊಬ್ಬನೇ, ನಮ್ಮ ಮಧ್ಯಸ್ಥನು ನೀನೊಬ್ಬನೇ. ತಂದೆಯ ಬಳಿಯಿಂದ ನಮಗೆ ಸ್ವೀಕರಿಸಿ ಕೊಡುವ ಮಹಾಯಾಜಕನ ನೀನಾಗಿರೋದ್ರಿಂದ ನಿನ್ನ ನಾಮದಲ್ಲಿ ಕರ್ತನೇ, ನಿನ್ನ ಜನರನ್ನು ನೀನು ಕೊಟ್ಟಿರೋ ಅಧಿಕಾರದಲ್ಲೂ ಅಭಿಷೇಕದಲ್ಲೂ ಇವರಿಗಾಗಿ ಮುಚ್ಚಿರುವ ಎಲ್ಲ ಬಾಗಿಲುಗಳು ಈ ನಿಮಿಷದಲ್ಲಿ ತೆರೆಯಲಿ. Receive it. Receive it. Financial breakthrough, spiritual breakthrough, material breakthrough, mentally breakthrough, ministry breakthrough. Lord, I release now. ಯೇಸುವಿನ ನಾಮದಲ್ಲಿ ನಾನು ಬಿಡುಗಡೆ ಮಾಡ್ತೇನೆ. ಅದು ನಂಬೋರು ಮಾತ್ರ ಹೊಂದಿಕೊಳ್ಳ್ರಿ. ರಿಸೀವ್ ಇಟ್, ರಿಸೀವ್ ಇಟ್, ರಿಸೀವ್ ಇಟ್, ರಿಸೀವ್ ಇಟ್, ರಿಸೀವ್ ಇಟ್. ಹೊಂದಿಕೊಳ್ಳ್ರಿ, ಹೊಂದಿಕೊಳ್ಳ್ರಿ, ಹೊಂದಿಕೊಳ್ಳ್ರಿ. ತಂದೆ, ಕುಮಾರ, ಪವಿತ್ರಾತ್ಮನ ನಾಮದಲ್ಲಿ, ತಂದೆ, ಕುಮಾರ, ಪವಿತ್ರಾತ್ಮನ ನಾಮದಲ್ಲಿ. ಹಲ್ಲೆಲೂಯಾ. ಆ ರೋಗ ಬಂದಿದ್ದು ಅವನು ಸಾಯೋದಕ್ಕಲ್ಲ, ಅವನು ನಿದ್ದೆ ಮಾಡ್ತಾ ಇದ್ದಾನೆ, ಅವನು ನಿದ್ದೆ ಮಾಡ್ತಾ ಇದ್ದಾನೆ. ಆ ಕಷ್ಟ ಬಂದಿದ್ದು ನಿನ್ನನ್ನು ಮುಳುಗಿಸೋದಕ್ಕಲ್ಲ, ನಿನ್ನನ್ನು ಅಲ್ಲಿಂದ ಎಬ್ಬಿಸೋದಕ್ಕೆ, ಎಬ್ಬಿಸೋದಕ್ಕೆ, ಎಬ್ಬಿಸೋದಕ್ಕೆ. ನಿನ್ನ ಜನರನ್ನು ತಂದೆ, ಕುಮಾರ, ಪವಿತ್ರಾತ್ಮನ ನಾಮದಲ್ಲಿ ನಾನು ಬ್ಲೆಸ್ ಮಾಡ್ತೇನೆ. ಸಮಾಧಾನವಾಗಿ ಕಳಿಸ್ಕೊಡು. ದಿವ್ಯ ಆಶೀರ್ವಾದ ಇವರ ಮೇಲಿರಲಿ. ಇವರು ಕೈ ಹಚ್ಚುವ ಕೆಲಸ ಕಾರ್ಯಗಳಲ್ಲಿ, ಕೈ ಹಚ್ಚುವ ಕೆಲಸ ಕಾರ್ಯಗಳಲ್ಲಿ ಸಫಲತೆ ಉಂಟಾಗಲಿ. ತಳ್ಳಿಬಿಟ್ಟ ಕಲ್ಲು ಮೂಲೆಗಲ್ಲಾಗಲಿ, ಬೇಡ ಎಂದು ಬಿಸಾಡಿದ ಕಲ್ಲು ಮೂಲೆಗಲ್ಲಾಗಲಿ. ನೀನಾಗೆ ಮಾಡಿರೋದಕ್ಕಾಗಿ ಸ್ತೋತ್ರ. ಬರುವ ವಾರ ನೂತನ ಬಲದೊಂದಿಗೆ ಬರೋದಕ್ಕೆ ನಿನ್ನ ಜನರನ್ನ ಅಭಿಷೇಕ ಮಾಡು. ಮಹತ್ವ ನಿನಗೆ ಮಾತ್ರ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ. ಜನ ಗಟ್ಟಿಯಾಗಿ ಹೇಳ್ರಿ ಆಮೆನ್.